ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮೇಶ್ವರನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಅಲ್ಲ, ಲೋಕದಲ್ಲಿ ಒಬ್ಬರೇ ಪತ್ನಿಯನ್ನ ಇಟ್ಕೊಂಡಿರ್ತಕ್ಕಂಥ ಅಥವಾ ಕಟ್ಕೊಂಡಿರ್ತಕ್ಕಂಥ ಹಲವಾರು ಜನ ಪುರುಷರಿಗೆ ಸಂಸಾರವೇ ಸಾಗರ. ಕೃಷ್ಣನಿಗೆ ಇಷ್ಟೊಂದು ಪತ್ನಿಯರಿದ್ದಾರಲ್ಲ, ಅದು ಹೇಗೆ ನಿಭಾಯಿಸ್ತಾ ಇರ್ಬೇಕಪ್ಪ ಈ ಲೋಕ ಪುರುಷ? ಇದನ್ನ ಖುದ್ದಾಗಿ ನಾನೇ ಹೋಗಿ ಯಾಕೆ ನೋಡಿ ಬರಬಾರ್ದು ಅಂತ ನಾರದರು ಕುತೂಹಲ ಭರಿತರಾಗಿ ದ್ವಾರಕೆಗೆ ಆಗಮಿಸ್ತಾ ಇದ್ದಾರೆ. ಆಗ ತಾನೇ ಶ್ರೀಕೃಷ್ಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ, ಧ್ಯಾನ, ಸಂಧ್ಯಾ ವಂದನೆ, ಜಪಾದಿ ಅನುಷ್ಠಾನಗಳನ್ನ ನಿತ್ಯವೂ ಆಚರಿಸುತ್ತಿದ್ದಂತಹ ಸ್ವಾಮಿ ಅಂದು ಕೂಡ ಎದ್ದು ನಿತ್ಯ ಕರ್ಮಾನುಷ್ಠಾನವನ್ನ ಮುಗಿಸಿದ್ದಾರೆ. ನಾರದರು ದ್ವಾರಕೆಯ ಪರಿವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆ ಬೆಳಗಿನ ಜಾವದಲ್ಲಿ ಇನ್ನೂ ಕೂಡ ಯಾರು ಅಷ್ಟು ಜನ ಓಡಾಡದಂತಹ ಸಮಯ. ಹೇಗೆ ಪರಿವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ದ್ವಾರಕಾ ಪಟ್ಟಣವನ್ನ? ಹಸಿರು ಹಾಸಿನ ನವಿಲು, ಜಿಂಕೆ, ಕೋಗಿಲೆಗಳು, ಉದ್ಯಾನವನಗಳು, ಕಮಲ ಕಲಹಂಸದಿಂದ ಕಂಗೊಳಿಸುತ್ತಿರುವ ಸರೋವರಗಳು, ಹಸಿರು ಸವಿಯ ಕಬ್ಬಿನ ತೋಟ, ಭತ್ತದ ಪೈರುಗಳು, ಜಲಪಾತದ ಹನಿ ತುಂತರುಗಳು, ಅದ್ಭುತ ಕೋಟೆ ಕೊತ್ತಲಗಳು, ಬಂಗಾರ ಸಿಂಗಾರದಿಂದ ಕಂಗೊಳಿಸುವ ಸೌಧಗಳು, ಅದರ ಕಿಟಕಿ ಗವಾಕ್ಷಿಗಳಿಂದ ಬರುತ್ತಿದ್ದ ಹೋಮ ಧೂಮಗಳು, ನವರತ್ನ ಪ್ರಾಸಾದಗಳು, ಮನೆಯ ಮುಂದೆ ಮಾಡಿರುವ ಸಾರಣೆ ಕಾರಣೆ, ಮುದ್ದು ಮುದ್ದಾದ ಮುತ್ತಿನ ವರ್ಣರಂಜಿತ ರಂಗೋಲಿಗಳು, ಪನ್ನೀರು ಚೆಲ್ಲಿದ ರಾಜ ಬೀದಿಗಳು, ರಥ ಬೀದಿಗಳು, ಬಣ್ಣ ಬಣ್ಣದ ಬಾವುಟಗಳು, ಸಂಗೀತ ಗಂಗೆಯ ಮಂಗಳ ಧ್ವನಿ, ಎಲ್ಲರ ಅಂಗಳದಲ್ಲಿ ಅಮರಾವತಿಯಂತಹ ಕೃಷ್ಣ ನಿವಾಸ, ಅಗ್ನಿ ನಗರಗಳಂತಹ ಕೃಷ್ಣ ಮಾರ್ಗ, ಸಂಯಮಿನಿ ನಗರದಂತೆ ಕೃಷ್ಣ ಸೂಕ್ತದಿಂದ ಶೋಭಿಸುತ್ತಿರ್ತಕ್ಕಂಥ ಮಾರ್ಗ, ವರುಣ ನಿವಾಸದಂತೆ ಗೋತ್ರ ರಕ್ಷಣೆ ಇರುವ ಸ್ಥಳಗಳು, ವಾಯು ಪಟ್ಟಣದಂತೆ ಬಲಿಷ್ಠ ಶಕ್ತಿಯುತವಾದ ಬಡಾವಣೆಗಳು, ಅಲಕ ಪುರಿಯಂತೆ ಕೃಷ್ಣನ ಶಂಖ ಚಕ್ರ ಗದಾ ಪದ್ಮಗಳ ಸೊಬಗು, ಹೀಗೆ ಅಷ್ಟ ದಿಕ್ಪಾಲಕರ ಮಹಾನಗರಗಳನ್ನೇ ನೆನಪಿಗೆ ತರುವಂತಹ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ರಾಣಿವಾಸದ ಬಡಾವಣೆಯಲ್ಲಿರುವ 16 ಸುರಸುಂದರ ಮಹಲುಗಳು. ಇಂತಹ ದ್ವಾರಕೆಯ ಕೇಂದ್ರ ಸ್ಥಳದಲ್ಲಿ ಶ್ರೀಕೃಷ್ಣನ ಮನೋಹರ ಮಹೋನ್ನತ ಮಹನೀಯ ಮಂದಿರದ ಚೆಲುವು, ಅದರ ತುಂಬಾ ಕೃಷ್ಣನ ನಲಿವು, ಅವನ ಹೆಂಗಳೆಯರ ಸೌಂದರ್ಯದ ಒಲವು, ಅಚ್ಚರಿಯ ಕಣ್ಣಿನಿಂದ ನಾರದರು ಎಲ್ಲವನ್ನ ನೋಡುತ್ತಾ ಮುನ್ನಡೆಯುತ್ತಿದ್ದಾರೆ. ಹಾಗೇ ರಾಣಿ ವಾಸದಲ್ಲಿದ್ದ 16,000 ಹೆಂಡದಿರ ಸುಂದರ ಬಂಧುರ ಮಂದಿರಗಳತ್ತ ಬಂದ ನಾರದರು ನೋಡ್ತಾ ಇದ್ದಾರೆ. ಈಗ ಒಂದು ಮನೆಯ ಒಳಗೆ ಹೋದ್ರು ಹೇಗಿದೆ ನೋಡ್ಬೇಕು ರಾಣಿ ವಾಸ ಅಂತ. ಮುತ್ತು ರತ್ನ ವಜ್ರ ವೈಢೂರ್ಯದ ಚಿತ್ತಾರದ ಕಂಬಗಳು, ಬಣ್ಣ ಬಣ್ಣದ ಆಕರ್ಷಕ ನೀಲಮಣಿ ಗೋಡೆಗಳು, ಮುತ್ತಿನ ಹಾರದ ತೋರಣಗಳು, ಆನೆಯ ದಂತದ ಕೆತ್ತನೆಯ ಹಂಸತೂಲಿಕಾ ತಲ್ಪಗಳು, ಪಕ್ಕದಲ್ಲೇ ಲಘು ಪಲಂಗಗಳು, ರಮಣೀಯ ಹಾಸನಗಳು. ನಾರದರು ಮನೆಯ ಮುಂಭಾಗದ ಮುಖ್ಯ ಸ್ಥಳಕ್ಕೆ ಬಂದರು. ಆಗ ಸಖಿಯರು ಸಡಗರ ಓಡಾಟದ ಕಾಲ್ಗೆಜ್ಜೆಗಳ ಸುಂದರ ನಾದ, ಮಂಜುಳ ಮಣಿದೀಪ ಮಾಲಿಕೆಗಳು, ಅದರ ಪಕ್ಕದ ಬಂಗಾರದ ಸಿಂಹಾಸನದಲ್ಲಿ ಮಂಡಿತನಾಗಿದ್ದ ಗೋಪಿಕಾ ವಲ್ಲಭ ಕೃಷ್ಣನನ್ನ ನಾರದರು ನೋಡ್ತಾ ಇದ್ದಾರೆ. ನಾರದ ಮುನಿಗಳನ್ನ ಕಂಡೊಡನೆಯೇ ಸರಗರ ಸಂಭ್ರಮದಿಂದ ಎದ್ದು ಬಂದು ನಾರದರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಅವರನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿದ ಶ್ರೀಕೃಷ್ಣ ಅವರಿಗೆ ಪಾದ ಪೂಜೆಯನ್ನ ಮಾಡಿ ಆ ತೀರ್ಥವನ್ನ ತನ್ನ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡ. ಕೃಷ್ಣ ಕೇಳ್ತಾ ಇದ್ದಾನೆ ನಾರದರನ್ನ, ಮಹಾತ್ಮರೇ, ನನ್ನಿಂದ ಏನು ಸೇವೆ ಸಲ್ಲಬೇಕು, ದಯಮಾಡಿ ತಿಳಿಸಿ ಎಂದರು. ನಾರದರು ಹೇಳಿದ್ರು, ಕೃಷ್ಣ, ನಿನ್ನ ದರ್ಶನ, ನಿನ್ನ ಚರಣ ಕಮಲ ದರ್ಶನವಾದವರಿಗೆ ಮತ್ತಿನ್ನೇನು ಬೇಕಪ್ಪ? ಮಂಗಳಾಂಗ, ಈ ಪಾದ ಬ್ರಹ್ಮಾಂಡ ಪೊತ್ತ ಪಾದ, ಬ್ರಹ್ಮ ರುದ್ರಾದಿಗಳು ಪೂಜಿಸುವ ಪಾದ, ಜನರ ತಾಪ ಸಂತಾಪ ನಿವಾರಿಸುವ ಪಾದ, ಸಂಸಾರವೆಂಬ ಭವಸಾಗರ ದಾಟಿಸುವ ಪಾದ. ಇಂತಹ ಪಾದಗಳ ಚಿಂತನೆ, ಸಾನ್ನಿಧ್ಯ ನನ್ನ ಹೃದಯದಲ್ಲಿ ನಿರಂತರವಾಗಿ ಇರುವಂತೆ ಅನುಗ್ರಹಿಸು ಪ್ರಭು ಎಂದು ಅವರಿಗೆ ನಮಸ್ಕರಿಸಿ ಪಕ್ಕದ ಮಹಲಿಗೆ ಬಂದರು. ಅಲ್ಲಿ ನೋಡ್ತಾರೆ, ತನ್ನ ಪತ್ನಿಯೊಂದಿಗೆ ಕೃಷ್ಣ ಜಲಕ್ರೀಡೆಯಾಡ್ತಾ ಇದ್ದಾನೆ.
ಇನ್ನೊಂದು ಮನೆಯಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಯೋಗ ಧ್ಯಾನ ಮಾಡ್ತಾ ಆಧ್ಯಾತ್ಮಿಕ ಪರಾಕಾಷ್ಠೆಯಲ್ಲಿದ್ದಾನೆ. ಮತ್ತೊಂದು ಮನೆಯಲ್ಲಿ ಪುರಾಣ ಶ್ರವಣ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಇನ್ನೊಂದು ಮನೆಯಲ್ಲಿ ಪುರೋಹಿತರನ್ನ ಕರೆಸಿ ಗೋದಾನವನ್ನ ಮಾಡ್ತಾ ಇದ್ದಾನೆ. ಇನ್ನೊಂದು ಮನೆಯ ಉದ್ಯಾನದಲ್ಲಿ ತನ್ನ ಮಕ್ಕಳೊಂದಿಗೆ ಆಟವಾಡ್ತಾ ಇದ್ದಾನೆ. ಇನ್ನೊಂದು ಮನೆಯಲ್ಲಿ ಹೆಂಡತಿಯ ರಾಗ ಭಾವ ತಾಳಗಳ ರಸಮಯ ಸಂಗೀತ ಸುಧೆಯನ್ನ ಸವಿತಾ ಇದ್ದಾನೆ. ಇನ್ನೊಂದು ಮಹಲಿಗೆ ನಾರದರು ಬಂದರು. ಅಲ್ಲಿ ಉದ್ಧವ ಹಾಗೂ ಉಳಿದ ಸಚಿವರೊಡನೆ ಮಂತ್ರಾಲೋಚನೆ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಮೃಷ್ಟಾನ್ನ ಭೋಜನವನ್ನ ಮುಗಿಸಿ ಪತ್ನಿಯರೊಂದಿಗೆ ಹಾಸ್ಯ ಚಟಾಕಿ ಹಾರಿಸ್ತಾ ತಾಂಬೂಲವನ್ನ ಸವಿತಾ ಇದ್ದಾನೆ. ಇನ್ನೊಂದು ಕಡೆ ಹಿರಿಯರನ್ನ ಕರೆಸಿ ಅವರಿಗೆ ಗೌರವವನ್ನ ಮಾಡಿ ಉಡುಗೊರೆಯನ್ನ ನೀಡ್ತಾ ಇದ್ದಾನೆ. ನಾರದರು ಮತ್ತೊಂದು ಮನೆಗೆ ಬಂದರೂ ಕೃಷ್ಣ ಹೆಂಡತಿಯೊಂದಿಗೆ ಜಗಳ ಮಾಡ್ತಾ ಇದ್ದಾನೆ. ಇನ್ನೊಂದೆಡೆ ಬಲರಾಮನೊಂದಿಗೆ ಕುಳಿತು ಕುಟುಂಬ ಚಿಂತನೆ ನಡೆಸ್ತಾ ಇದ್ದಾನೆ. ಈಗ ಬಹುದೂರದ ಮನೆಗೆ ನಾರದರು ಬಂದಾಗ ಮಂಗಳ ವಾದ್ಯ ಮೊಳಗ್ತಾ ಇದೆ. ಆ ಮನೆಯಲ್ಲಿ ಕೃಷ್ಣ ತನ್ನ ಮಕ್ಕಳಿಗೆ ಉಪನಯನವನ್ನ ಮಾಡ್ತಾ ಇದ್ದಾನೆ. ಇನ್ನೊಂದು ಕಲ್ಯಾಣ ಮಂಟಪದಂತಹ ದೊಡ್ಡ ಮನೆಗೆ ನಾರದರು ಬಂದರು. ಅಲ್ಲಿ ಕೃಷ್ಣ ತನ್ನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ತಾ ಹೊಸಮಣಿಯನ್ನೇರ್ತಾ ಇದ್ದಾನೆ. ಇನ್ನೊಂದು ಮನೆಯಲ್ಲಿ ಬಾವಿ ತೋಡಿಸ್ತಾ ಇದ್ದಾನೆ. ಈಗ ನಾರದರು ಬಂದು ಕೃಷ್ಣನ ಕಾಲಿಗೆ ಬಿದ್ದುಬಿಟ್ರು. ದೇವಾ, ಗೃಹಸ್ಥ ಧರ್ಮದ ಗಂಧ ತೆಯ್ಯುವುದು ಎನ್ನುವುದನ್ನ ನಿನ್ನನ್ನು ನೋಡಿ ನಾನು ಕಲಿತೆ. ಅಂದ್ರೆ ಸಂಸಾರ ಅಂತಕ್ಕಂಥದ್ದು ಗಂಧ ತೆಯ್ದ ಹಾಗೆ. ಮನುಷ್ಯ ಗಂಧದ ಚಕ್ಕಿಯಂತೆ ಪರಿಪೂರ್ಣವಾಗಿರ್ತಾನೆ. ಗಂಧ ಯಾವ ರೀತಿ ತೈತಾ ತೈತಾ ತೈತ ಸವಿತಾ ಹೋಗುತ್ತೆ, ಮನುಷ್ಯ ಸಂಸಾರದಲ್ಲಿ ಕೂಡ ಸವಿತಾ ಹೋಗ್ತಾನೆ. ಹಾಗಾಗಿ ಗೃಹಸ್ಥ ಧರ್ಮವನ್ನ ಗಂಧ ತೆಯ್ಯೋದಕ್ಕೆ ಹೋಲಿಸ್ತಾರೆ ಭಾಗವತಮರು. ಆದ್ರೆ ನಿನ್ನ ಯೋಗ ಮಹಾ ಮಹಿಮೆಯ ಅಪಾರವಾದುದಲ್ಲಪ್ಪ. ಇದೆಲ್ಲ ನೋಡಿ ಅನುಭವಿಸುವ ಭಾಗ್ಯ ನೀಡಿದೆಯಲ್ಲ ಸ್ವಾಮಿ. ಅದೆಷ್ಟು ಜನ್ಮಗಳ ಪುಣ್ಯ ನಿನ್ನ ಈ ಅದ್ಭುತ ಲೀಲೆಗಳನ್ನ ನೋಡ್ತಾ ಚಿಂತನೆಯನ್ನ ಮಾಡ್ತಾ ಸ್ಮರಿಸ್ತಾ ಆನಂದವಾಯ್ತು. ನಾನು ಲೋಕ ಸಂಚಾರಕ್ಕೆ ಹೋಗ್ತೇನೆ, ಅಪ್ಪಣೆಯನ್ನ ಕೊಡು ಮಹಾಪ್ರಭು. ಕೃಷ್ಣ, ನಿನ್ನ ಎಲ್ಲ ಮನೆಗಳಲ್ಲೂ ನಾನು ಕಂಡದ್ದು ಸಂಭ್ರಮ, ಸಡಗರ, ಸಂತೋಷ, ಲವಲವಿಕೆ, ದೈವಭಕ್ತಿ, ಧರ್ಮಶ್ರದ್ಧೆ, ಅನುಷ್ಠಾನ, ದಾಂಪತ್ಯ ಪ್ರೇಮ, ಅನುರಾಗ, ಸಮರ್ಪಣೆ, ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಕಲಿಸುವ ಪತಿ, ಹಿರಿಯರನ್ನ ಗೌರವಿಸುವ ಸಂಪ್ರದಾಯ, ಮಂಗಳ ಪರಂಪರೆಯನ್ನ ಬೆಳಗಿಸುವ ಸಂಪ್ರದಾಯ, ಶೋಭೆ ಎಲ್ಲವನ್ನ ಕಂಡೆ ಸ್ವಾಮಿ. ಕೃಷ್ಣನ ವೈಭವವನ್ನ ಉತ್ಸಾಹದಿಂದ ಸಾರ್ತಾ ಇದ್ದಾರೆ. ಅಂದ್ರೆ ಕೃಷ್ಣನೊಬ್ಬನಾದರೂ ಅವನು ಅಗಣಿತ, ಅನಂತ. ಎಲ್ಲಿ ಯಾವಾಗ ಯಾವ ರೂಪದಲ್ಲಿ ಅದೆಷ್ಟು ರೂಪದಲ್ಲಿ ಬೇಕಾದರೂ ಇರುವ ಶಕ್ತ. ಅಷ್ಟು ಜನರಿದ್ದರೂ ಯಾರಿಗೂ ಮೋಸವಾಗದಂತೆ, ಯಾರಿಗೂ ಲೋಪವಾಗದಂತೆ ಅನುಕ್ಷಣ ಪ್ರತಿಕ್ಷಣ ಅವರಿಗೆ ಬೇಕಾದಂತದ್ದನ್ನ ನೀಡ್ತಾ ಸಂಸಾರ ಧರ್ಮವನ್ನ ನಿಭಾಯಿಸ್ತಾ ಇದ್ದ ಅನ್ನೋದಕ್ಕೆ ಈ ಉತ್ತಮವಾದ ಉದಾಹರಣೆ. ಈಗ ಏನಾಗ್ತಾ ಇದೆ ಮುಂದೆ? ಶ್ರೀಕೃಷ್ಣ ವಿದ್ಯೆ, ವಿನಯ, ವಿವೇಕ, ವಿಜ್ಞಾನಗಳ ವೈಭವ ವಿಜೃಂಭಣೆಗಳ ನಿಧಿಕ್ಷೇಪದಂತೆ ರಾಜ್ಯ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಒಬ್ಬ ಬ್ರಾಹ್ಮಣ ಬಂದು ಕೃಷ್ಣನ ಪಾದಗಳಲ್ಲಿ ಬಿದ್ದು ಆರ್ತನಾಗಿ ಕೈಜೋಡಿಸಿ ಹೇಳ್ತಾ ಇದ್ದಾನೆ, ರಾಜೀವಲೋಚನ, ದಿವ್ಯ ಮಂಗಳ ವಿಗ್ರಹನೇ, ಅಸುರ ಮರ್ದನನೇ, ಯೋಗಿಗಳ ಹೃತ್ಕಮಲ ನಿವಾಸಿಯೇ, ಅನುಗ್ರಹಿಸು. ಬಲಿಷ್ಠನಾದ ಜರಾಸಂಧ ತನಗೆ ಶರಣಾಗದ ರಾಜರೆಲ್ಲರನ್ನ ಹುಡುಕಿ ಕರೆತಂದು ತನ್ನ ಕಾರಾಗೃಹದಲ್ಲಿ ಬಂಧಿಸಿಟ್ಟಿದ್ದಾನೆ. 20,000 ರಾಜರುಗಳು ಅವನ ಬಂಧನದಲ್ಲಿದ್ದಾರೆ. ಅವರೆಲ್ಲ ನನ್ನನ್ನು ದೂತನನ್ನಾಗಿ ಮಾಡಿ ನಿಮ್ಮಲ್ಲಿಗೆ ಕಳಿಸಿದ್ದಾರೆ. ಅವರ ಬಿನ್ನಹದಂತೆ ಅವರ ಅಹವಾಲನ ನಿಮಗೆ ನಿವೇದಿಸಿಕೊಳ್ತೇನೆ, ಕೇಳಿ ಸ್ವಾಮಿ. ಆ ರಾಜರುಗಳೆಲ್ಲರೂ ಕೃಷ್ಣ ಭಕ್ತರು. ಅವರು ಹೀಗೆ ಹೇಳಿ ಕಳಿಸಿದ್ದಾರೆ, ದುಃಖ ನಿವಾರಕ ಪ್ರಭುವೇ, ನಾವು ಭಯಪೀಡಿತರಾಗಿದ್ದೇವೆ, ನಮ್ಮನ್ನ ರಕ್ಷಿಸು. ಮದವೇರಿದ ಜರಾಸಂಧ ಸೊಕ್ಕಿನಿಂದ ನಮ್ಮನ್ನ ಬಂಧಿಸಿ ಕಾರಾಗೃಹದಲ್ಲಿರಿಸಿದ್ದಾನೆ. ನೀನು ಬಂದು ಅವನನ್ನ ಶಿಕ್ಷಿಸಿ ನಮ್ಮನ್ನ ಬಂಧನದಿಂದ ಬಿಡಿಸು. ನಮ್ಮ ಹೆಂಡತಿ ಮಕ್ಕಳೊಡನೆ ಸಂತೋಷವಾಗಿರುವ ಒಳ್ಳೆಯ ದಿನಗಳನ್ನ ತಂದುಕೊಡು. ಅನಾಥರಾಗಿರುವ ನಮ್ಮ ಪ್ರಾಣನಾಥನಾಗಿ ಬಂದು ನಮ್ಮನ್ನ ರಕ್ಷಿಸು, ಕಾಪಾಡು. ಹೀಗೆ ಆ ದೂತ ಹೇಳುತ್ತಿದ್ದಾಗಲೇ ನಾರದರ ಆಗಮನವಾಯಿತು. ಅವರು ಕೃಷ್ಣನಿಗೆ ಹೇಳ್ತಾ ಇದ್ದಾರೆ, ಸ್ವಾಮಿ, ಧರ್ಮರಾಜ ರಾಜಸೂಯ ಯಾಗ ಮಾಡುವ ಸಂಕಲ್ಪವನ್ನ ಹೊಂದಿದ್ದಾನೆ.
ಅವನು ನಿನ್ನ ಆತ್ಮ ಬಂಧುವೂ ಕೂಡ. ಅವನ ಈ ಯಜ್ಞಕ್ಕೆ ನೀನು ಬಂದು ರಕ್ಷಕನಾಗಿರಬೇಕು. ಅದಕ್ಕೆ ಉದ್ದವನು ಹೇಳ್ತಾ ಇದ್ದಾನೆ, ಕೃಷ್ಣ, ನೀನು ಧರ್ಮರಾಜನ ಯಜ್ಞ ಸಂರಕ್ಷಣೆಗೆ ಹೊರಡು. ಎಲ್ಲ ದಿಕ್ಕುಗಳಲ್ಲೂ ಜಯಿಸುವ ನೆಪದಲ್ಲಿ ಜರಾಸಂಧನ ಸಂಹಾರ ಕಾರ್ಯವನ್ನ ಮುಗಿಸು. ಅವನಿಂದ ಬಂಧಿತರಾದ 20,000 ರಾಜರನ್ನ ಬಂಧನದಿಂದ ಬಿಡಿಸು. ಜರಾಸಂಧನ ಅವನ ಸಂಹಾರಕ್ಕೆ ನಮ್ಮ ಭೀಮಸೇನಂತಹ ಸಮರ್ಥರು ಇನ್ನಾರಿದ್ದಾರೆ. ಶುಭವಾಗಲಿ, ಹೊರಡಿ ಎಂದ ಉದ್ದವ. ಆಗಲೇ ತಡ ಮಾಡದೆ ಶ್ರೀಕೃಷ್ಣ ತನ್ನ ಸಮಸ್ತ ಪರಿವಾರದೊಡನೆ ಇಂದ್ರಪ್ರಸ್ಥ ನಗರಕ್ಕೆ ಹೊರಟು ಸೌವಿರಾದಿ ದೇಶಗಳನ್ನ ದಾಟಿ ಇಂದುಮತಿ ನದಿಯನ್ನ ಹಾಯ್ದು ದೃಷದ್ವತಿ ಸರಸ್ವತಿ ನದಿಗಳನ್ನ ದಾಟಿ ಪಾಂಚಾಲ ಮತ್ಸ್ಯ ದೇಶಗಳ ಮೂಲಕ ಇಂದ್ರಪ್ರಸ್ಥ ನಗರವನ್ನ ತಲುಪಿ ಪಟ್ಟಣದ ಹೊರವಲಯದಲ್ಲಿ ಬೀಡು ಬಿಟ್ಟಿದ್ದಾನೆ. ಶ್ರೀಕೃಷ್ಣನ ಆಗಮನ ವಾರ್ತೆ ಬಂದೊಡನೆಯೇ ಧರ್ಮರಾಜ ಸೋದರರು, ಬಂಧುಗಳು, ಅಮಾತ್ಯರು, ಪುರೋಹಿತರು ಚತುರಂಗ ಸಹಿತವಾಗಿ ಬರ್ತಾ ಇದ್ದಾರೆ. ಭಕ್ತಿ ಅನುರಕ್ತಿಯಿಂದ ಶ್ರೀಕೃಷ್ಣನಿಗೆ ನಮಿಸಿ ಆಲಿಂಗನ ಮಾಡಿಕೊಂಡು ಆನಂದ ಬಾಷ್ಪ ವ್ಯಕ್ತಪಡಿಸ್ತಾ ಇದ್ದಾರೆ. ಭೀಮಾರ್ಜುನರು ಕೃಷ್ಣನನ್ನ ಅಪ್ಪಿಕೊಂಡು ಮೈ ಮರೆತಿದ್ರೆ ಬ್ರಾಹ್ಮಣರಿಗೆ ಹಿರಿಯರಿಗೆ ವಂದಿಸಿದ ಕೃಷ್ಣ ಉಳಿದ ರಾಜರುಗಳನ್ನ ಸತ್ಕರಿಸಿದ್ದಾನೆ. ವಂದಿ ಮಾಗಧರಿಗೆ ಸೇವಕ ಜನರಿಗೆ ಉಡುಗೊರೆಯನ್ನು ನೀಡಿದ್ದಾನೆ. ನಂತರ ಚತುರಂಗ ಬಲ ಸಹಿತನಾಗಿ ಅಲಂಕೃತವಾದ ಇಂದ್ರಪ್ರಸ್ಥದೊಳಗೆ ಪುರಪ್ರವೇಶ ಮಾಡಿದ. ಇಂದ್ರಪ್ರಸ್ಥದ ಪುರಸ್ತ್ರೀಯರು ಆತುರಾತುರವಾಗಿ ಬಂದು ಕುತೂಹಲದಿಂದ ಎತ್ತರದ ಉಪ್ಪರಿಗೆ ನೇರಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಸಜ್ಜನ ಸಾತ್ವಿಕರೆಲ್ಲರೂ ಕೃಷ್ಣನಿಗೆ ಕಾಣಿಕೆಯನ್ನು ನೀಡ್ತಾ ಇದ್ರೆ ಮುತ್ತೈದೆಯರು ಬಂಗಾರದ ತಟ್ಟೆಗಳಲ್ಲಿ ಆರತಿ ಎತ್ತಿದ್ದಾರೆ. ಕೃಷ್ಣ ರಾಣಿವಾಸಕ್ಕೆ ಬಂದಾಗ ಕುಂತಿದೇವಿ ಅವನನ್ನ ನೋಡಿ ಅಪ್ಪಿಕೊಂಡಳು. ದ್ರೌಪದಿ ಕೃಷ್ಣನಿಗೆ ನಮಸ್ಕಾರವನ್ನ ಮಾಡಿ ಕುಂತಿಯ ಸೂಚನೆಯಂತೆ ರುಕ್ಮಿಣಿ ಮುಂತಾದವರಿಗೆ ಹೂವು, ತಾಂಬೂಲ, ರೇಷ್ಮೆ ಸೀರೆ, ಅಪೂರ್ವವಾದ ಮಣಿಗಳನ್ನ ನೀಡಿ ಪೂಜಿಸ್ತಾ ಇದ್ದಾಳೆ. ಕೆಲ ದಿನಗಳಲ್ಲೇ ಧರ್ಮರಾಜ ಕೃಷ್ಣರು ರಾಜಸೂಯ ಯಾಗದ ಬಗ್ಗೆ ವಿಚಾರವನ್ನ ಮಾಡಿ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ದ, ಧರ್ಮರಾಯ, ರಾಜಸೂಯ ಯಾಗ ಋಷಿಮುನಿಗಳಿಗೆ, ಪಿತೃ ದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು. ಶತ್ರುನಾಶ, ಶಾಶ್ವತ ಕೀರ್ತಿ, ಅದ್ಭುತ ವಿಜಯದೊಡನೆ ಅಪಾರವಾದ ಪುಣ್ಯವನ್ನ ತಂದು ಕೊಡ್ತಕ್ಕಂಥ ರಾಜಸೂಯ ಯಾಗಕ್ಕೆ ಸಕಲ ಸಿದ್ಧತೆಗಳನ್ನ ಆರಂಭಿಸು. ಶತ್ರು ರಾಜರನ್ನ ಜಯಿಸು. ಅಖಂಡ ಭೂಮಂಡಲದಲ್ಲಿ ಧರ್ಮರಾಜನ ಶಾಸನವನ್ನ ಸ್ಥಿರವಾಗಿ ಸ್ಥಾಪಿಸು. ಈ ಯಾಗಕ್ಕೆ ಬೇಕಾದ ಸಾಮಗ್ರಿ, ಪರಿಕರ ಸಂಪತ್ತನ್ನ ಸಂಗ್ರಹಿಸಲಿಕ್ಕೆ ನಿನ್ನ ಸೋದರರನ್ನ ಕಳಿಸು. ಕೃಷ್ಣನ ಮಾತಿಗೆ ಸಂತಸ ತುಂಬಿದ ಧರ್ಮರಾಜ ಹೇಳ್ತಾ ಇದ್ದಾನೆ, ಸಹದೇವ, ನೀನು ದಕ್ಷಿಣ ದಿಗ್ವಿಜಯವನ್ನ ಮಾಡಿ ಬಾ. ನಕುಲ, ನೀನು ಪಶ್ಚಿಮ ದಿಗ್ವಿಜಯನ್ನ ಮಾಡಿ ಬಾ. ಅರ್ಜುನ, ಉತ್ತರಕ್ಕೆ ಹೋಗಿ ಬಾ. ಭೀಮಸೇನ, ನೀನು ವೀರರಾದ ಮತ್ಸ್ಯ, ಕೇಕೇಯ, ಮದ್ರರಾಜರೊಡನೆ ಪೂರ್ವ ದಿಗ್ವಿಜಯವನ್ನ ಮಾಡಿ ಬಾ ಎಂದು ಆದೇಶ ಮಾಡಿದ. ಹೀಗೆ 4 ದಿಕ್ಕುಗಳಿಗೂ ತನ್ನ ತಮ್ಮಂದಿರನ್ನ ಕಳುಹಿದ. ಧರ್ಮರಾಜನ ಆದೇಶದಂತೆ ಭೀಮಾರ್ಜುನ ನಕುಲ ಸಹದೇವರು ದಿಗ್ವಿಜಯ ಯಾತ್ರೆ ಮಾಡಿ ಎಲ್ಲ ರಾಜರನ್ನ ಮಣಿಸಿ ಕಪ್ಪ ಕಾಣಿಕೆ, ಬಂಗಾರ, ರತ್ನ, ಕುದುರೆ, ಆನೆಗಳ ಸಮೂಹವನ್ನೇ ತೆಗೆದುಕೊಂಡು ಬಂದು ಧರ್ಮರಾಜನಿಗೆ ಸಮರ್ಪಿಸಿದ. ಇಷ್ಟೆಲ್ಲ ಆದ ಮೇಲೆ ಅರ್ಜುನನು ಬಂದು ಎಲ್ಲವನ್ನ ಸಮರ್ಪಣೆ ಮಾಡಿದ್ರೆ ಕೇವಲ ಒಬ್ಬ ರಾಜ ಮಾತ್ರ ಇದಕ್ಕೆ ಒಪ್ಪಲಿಲ್ಲ, ಜರಾಸಂಧ. ಆ ಜರಾಸಂಧ ದುರಹಂಕಾರದಿಂದ ಕಪ್ಪವನ್ನ ಸಂದಾಯ ಮಾಡಲಿಲ್ಲ ಎಂಬ ವಿಚಾರ ತಿಳಿಯಿತು. ಕೃಷ್ಣ ಹೇಳ್ತಾ ಇದ್ದಾನೆ, ಧರ್ಮರಾಜ, ಜರಾಸಂಧನನ್ನ ಹಣಿಯುವ ಉಪಾಯವನ್ನ ಉದ್ಧವ ನನಗೆ ಹೇಳಿದ್ದಾನೆ. ಅದೇನೆಂದರೆ, ಜರಾಸಂಧನಿಗೆ ಬ್ರಾಹ್ಮಣರಲ್ಲಿ ತುಂಬಾ ಭಕ್ತಿ, ವಿಶ್ವಾಸ್ಯ, ಪೂಜ್ಯ ಭಾವನೆ. ಅವರು ಏನು ಕೇಳಿದರೂ ಇಲ್ಲ ಎನ್ನದೆ ಕೊಟ್ಟೇ ಕೊಡುತ್ತಾನೆ. ಹಾಗಾಗಿ ನಾನು ಭೀಮಸೇನ ಇಬ್ಬರು ವಿಪ್ರವೇಶದಲ್ಲಿ ಹೋಗಿ ಅವನಿಂದ ಯುದ್ಧ ಭಿಕ್ಷೆ ಅಪೇಕ್ಷಿಸುತ್ತೇವೆ ಎಂದ. ಈ ಯೋಜನೆಗೆ ಧರ್ಮರಾಜ ಒಪ್ಪಿ ಕೃಷ್ಣ, ಅರ್ಜುನ, ಭೀಮ ಮೂವರು ಬ್ರಾಹ್ಮಣ ವೇಷದಿಂದ ಮಗಧ ರಾಜನಾದ ಜರಾಸಂಧನಲ್ಲಿಗೆ ಬಂದರು. ಮಗಧ ಸಾಮ್ರಾಟನೇ, ನೀನು ಸದಾಚಾರ ಸಂಪನ್ನ, ವಿಪ್ರ ಸೇವಾ ಭೂಷಣ. ನಿನ್ನ ಕೀರ್ತಿ ಜಗತ್ತಿನಾದ್ಯಂತ ಹರಡಿದೆ. ನೀನು ಮಹಾದಾನಿ ಎಂದು ಕೇಳಲ್ಪಟ್ಟಿದ್ದೇವೆ. ದಾನಿಗಳಿಗೆ ದಾನ ಮಾಡದ ವಸ್ತುವೇ ಇಲ್ಲ. ದೇವತೆಗಳು ಬಂದು ದಾನ ಕೇಳಿದಾಗ ದದೀಚಿ ಋಷಿಗಳು ತಮ್ಮ ಬೆನ್ನು ಮೂಳೆಯನ್ನ ಕೊಟ್ಟರು. ಇಂದ್ರ ಬೇಡಿದಾಗ ಶಿಬಿ ಚಕ್ರವರ್ತಿ ತನ್ನ ದೇಹವನ್ನೇ ಕತ್ತರಿಸಿಕೊಟ್ಟ. ಧೀರ ದಾನಶೂರರಾದ ಹರಿಶ್ಚಂದ್ರ
ಬಲಿಚಕ್ರವರ್ತಿಯರ ವಿಚಾರ ಯಾರು ತಾನೇ ಕೇಳಲಿಲ್ಲ. ಈ ವಿಚಾರವನ್ನ ಜರಾಸಂಧನ ಮುಂದೆ ಹೇಳಿದಾಗ ಜರಾಸಂಧ ಹೇಳ್ತಾ ಇದ್ದಾನೆ, ಮಾನ್ಯರೇ, ನಿಮ್ಮ ಬಯಕೆ ಏನಿದ್ದರೂ ಹೇಳಿ, ನೀವು ಏನು ಕೇಳಿದರೂ ಕೊಡುತ್ತೇನೆ. ಕೊನೆಗೆ ನಿಮಗೆ ನನ್ನ ಶರೀರವನ್ನಾದರೂ ಕತ್ತರಿಸಿ ಕೊಡುತ್ತೇನೆ ಎಂದು ಹೇಳ್ಬಿಟ್ಟ. ಕೃಷ್ಣ ಹೇಳ್ತಾ ಇದ್ದಾನೆ, ಮಹಾರಾಜ, ನಿನ್ನ ಸತ್ಯನಿಷ್ಠೆ ಅದ್ಭುತವಾದದ್ದು. ನಾವು ಯುದ್ಧ ಭಿಕ್ಷೆ ಬೇಡುತ್ತಿದ್ದೇವೆ. ಈತ ಅರ್ಜುನ, ಇವನು ಭೀಮಸೇನ. ಇವರಿಬ್ಬರಲ್ಲಿ ನೀನು ಯಾರೊಡನೆ ಬೇಕಾದರೂ ಯುದ್ಧ ಮಾಡಬಹುದು. ಅದಕ್ಕೆ ಜರಾಸಂಧ ನಕ್ಕು ಹೇಳ್ತಾ ಇದ್ದಾನೆ, ಕೃಷ್ಣ, ನನ್ನನ್ನ ಯುದ್ಧ ಭೂಮಿಯಲ್ಲಂತೂ ಗೆಲ್ಲಲಿಲ್ಲ. ಎಷ್ಟೊಂದು ಬಾರಿ ಹೆದರಿ ಓಡಿ ಹೋಗಿದ್ದೀಯಾ. ಮಥುರಾ ಪಟ್ಟಣವನ್ನ ತ್ಯಜಿಸಿ ಸಮುದ್ರದ ಮಧ್ಯದಲ್ಲಿ ಮನೆ ಮಾಡಿಕೊಂಡು ಬಚ್ಚಿಟ್ಟುಕೊಂಡಿರುವೆ. ಕೃಷ್ಣ, ನಿನ್ನ ಶೌರ್ಯ ನನಗೇನು ಹೊಸದಲ್ಲ. ಜರಾಸಂಧನ ಪರಾಕ್ರಮ ನಿನಗೂ ತಿಳಿದಿದೆ. ನನ್ನನ್ನ ನೀನು ಎದುರಿಸಲಾರೆ. ಅರ್ಜುನ ಪರಾಕ್ರಮೆಯಾದರೂ ಇನ್ನೂ ಚಿಕ್ಕವನು. ಈ ಭೀಮನೇ ನನಗೆ ಸರಿಸಾಟಿ ಎಂದು ಅವನತ್ತ ಕೈ ಬೀಸಿ ಆಹ್ವಾನಿಸಿದ. ಈಗ ಭೀಮ ಜರಾಸಂಧ ಗದೆಗಳನ್ನ ಹಿಡಿದು ಗದಾಯುದ್ಧವನ್ನ ಪ್ರಾರಂಭಿಸ್ತಾ ಇದ್ದಾರೆ. ಎರಡು ಸಿಂಹಗಳು, ಎರಡು ಕಾಲಾಗ್ನಿಗಳು, ಎರಡು ಮದಗಜಗಳು ಕಾದಾಡಿದಂತೆ ಭೀಕರವಾಗಿ ಯುದ್ಧ ಪ್ರಾರಂಭವಾಯಿತು. ಜರಾಸಂಧ ಭೂಮಂಡಲವೇ ತತ್ತರಿಸುವಂತೆ ವಿಜೃಂಭಿಸಿ ಭೀಮನಿಗೆ ಹೊಡೆದಾಗ ಭೀಮ ಅದನ್ನ ತಪ್ಪಿಸಿಕೊಂಡು ತನ್ನ ಗದೆಯಿಂದ ಜರಾಸಂಧನ ತಲೆಗೆ ಘಟ್ಟಿಸಿದ. ಇಬ್ಬರು ಹೆಬ್ಬುಲಿಗಳಂತೆ ಬೆನ್ನು, ಭುಜ, ಶಿರಸ್ಸು, ತೊಡೆ, ಮೊಣಕಾಲು, ಸೊಂಟ ಮುರಿದು ಹೋಗುವಂತೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ. ಗದೆಯ ಒಂದೊಂದು ಹೊಡೆತವೂ ಸಿಡಿಲು ಬಡಿಯುವಂತೆ ಅಗ್ನಿ ವ್ಯಾಪಿಸ್ತಾ ಇದೆ. ದಿಕ್ಕುಗಳು ನಡುಕ್ತಾ ಇದೆ. ಸಮುದ್ರ ಉಕ್ಕೇರುವಂತಾ ಇದೆ. ಗದಾಪ್ರಹಾರದ ತೀವ್ರತೆ ಎಷ್ಟಿತ್ತೆಂದ್ರೆ ಅವರ ಗದೆಗಳೇ ಮುರಿದು ಚೂರು ಚೂರಾಗೋಯ್ತು. ಗದೆಗಳು ಚೂರು ಚೂರಾಯ್ತು. ಇಬ್ಬರು ಮುಷ್ಟಿ ಯುದ್ಧಕ್ಕೆ ಸಿದ್ಧರಾದ್ರು. ಕಾಲುಗಳು, ಕೀಲುಗಳು ಮೂಳೆ ಮುರಿಯುವಂತೆ, ರಕ್ತ ಹರಿಯುವಂತೆ, ಮೂಗು ಜಜ್ಜಿ ಹೋಗುವಂತೆ ಮುಷ್ಟಿ ಪ್ರಹಾರ ಮಾಡ್ತಾ ಇದ್ದಾರೆ. ವಜ್ರಾಯುಧದಂತಹ ಮುಷ್ಟಿ ಪ್ರಹಾರದಿಂದ ಇಬ್ಬರ ದೇಹಗಳಲ್ಲೂ ರಕ್ತ ಸುರಿತಾ ಇದೆ. ಎರಡು ಕೆಂಪು ಬೆಟ್ಟಗಳಂತೆ ಕಾಣಿಸ್ತಾ ಇದ್ದಾರೆ ಇಬ್ಬರು. ಶ್ರೀಕೃಷ್ಣನಿಗೆ ಜರಾಸಂಧನ ಜನ್ಮ ಮರಣದ ರಹಸ್ಯ ತಿಳಿದಿತ್ತು. ಭೀಮನಿಗೆ ಹೆಚ್ಚು ಪ್ರಯಾಸವಾಯಿತು, ಆಯಾಸವಾಯಿತು. ಹಾಗಾಗಿ ದಿವ್ಯ ತೇಜಸ್ಸಿನ ಕಿರಣಗಳನ್ನ ಅವನಿಗೆ ಕೃಷ್ಣ ಪಸರಿಸಿದ. ಭೀಮ ಕೃಷ್ಣನೆಡೆಗೆ ನೋಡಿದ. ಕೃಷ್ಣ ಒಂದು ಮರದ ಕೊಂಬೆಯನ್ನ ಹಿಡಿದು ಎರಡು ಭಾಗವನ್ನಾಗಿ ಮಾಡಿ ಸೀಳಿದ. ಆ ಮೂಲಕ ಜರಾಸಂಧನನ್ನ ಹೀಗೆ ಮುಗಿಸು ಎಂದು ಸೂಚಿಸಿದ. ತಕ್ಷಣವೇ ಭೀಮ ಜರಾಸಂಧನನ್ನ ಕೆಳಗೆ ತಳ್ಳಿ ಅವನ ಒಂದು ಕಾಲನ್ನ ಗಟ್ಟಿಯಾಗಿ ಹಿಡಿದು ಅವನನ್ನ ಸೀಳಿ ಹಾಕಿದ. ಜರಾಸಂಧನ ಇಬ್ಬಾಗವಾದ ದೇಹದೊಡನೆ ಮೃತನಾಗಿ ಧರೆಗುಳಿದ. ಅವನ ಮರಣವಾದ ಮೇಲೆ ಜರಾಸಂಧ ವಧೆಯ ನಂತರ ಅವನ ಸೆರೆಮನೆಗಳಲ್ಲಿ ಕೊಳೆಯುತ್ತಿದ್ದ ರಾಜರೆಲ್ಲರನ್ನ ಶ್ರೀಕೃಷ್ಣ ಬಿಡುಗಡೆ ಮಾಡಿಸಿದ. ಅವರೆಲ್ಲರೂ ಆನಂದ ಬಾಷ್ಪ ಸುರಿಸಿ, ಕರುಣಾನಿಧಿ, ಹೇ ಕೃಪಾವತ್ಸಲ, ಆಶ್ರಿತ ರಕ್ಷಕ, ವಾಸುದೇವ, ಶ್ರೀಕೃಷ್ಣ, ನಮ್ಮ ದುಃಖ ಪರಿಹಾರಿಯೇ, ನಿನಗೆಷ್ಟು ಕೃತಜ್ಞತೆ ವಂದನೆ ಸಲ್ಲಿಸಿದರೂ ಕಡಿಮೆಯೇ. ಆಗ ಕೃಷ್ಣ ಹೇಳ್ದ, ನಿಮ್ಮ ಮಾತು ಸತ್ಯ. ರಾಜ್ಯ ಮದ, ಅಧಿಕಾರ ಮದದಿಂದ ಸೊಕ್ಕಿ ಬ್ರಾಹ್ಮಣರನ್ನ, ಪ್ರಜೆಗಳನ್ನ, ಮುಗ್ಧರನ್ನ ಬಾಧಿಸಿದ್ದರಿಂದ ವೇನನು, ನಹುಷನು, ರಾವಣನು, ಕಾರ್ತವೀರ್ಯಾರ್ಜುನನೂ ನಾಶವಾದ್ರು. ಧರ್ಮ ಪಾಲಿಸಿದರೆ ಅವರ ಕುಲ, ಬಲ, ಆಯಸ್ಸು, ಘನತೆ, ಯಶಸ್ಸು, ಶ್ರೇಯಸ್ಸು ಅಭಿವೃದ್ಧಿ ಆಗತ್ತೆ. ಹಾಗಾಗಿ ನೀವು ನ್ಯಾಯ ನೀತಿಯಿಂದ ರಾಜ್ಯಭಾರವನ್ನ ಮಾಡಿ ದೈವ ಧರ್ಮ ಯಜ್ಞ ಯಾಗವನ್ನ ಮಾಡ್ತಾ ಪುಣ್ಯವಂತರಾಗಿ ಆ ದಾರಿಯಲ್ಲಿ ಸಾಗಿದಾಗ ಮೋಕ್ಷವನ್ನ ಪಡೆಯುತ್ತಿದ್ದೀರಾ ಅಂತ ಅವರೆಲ್ಲರಿಗೂ ಕೂಡ ಮಂಗಳ ಸ್ನಾನವನ್ನ ಮಾಡಿಸಿ ಭೋಜನ ತಾಂಬೂಲಗಳಿಂದ ತೃಪ್ತಿಪಡಿಸಿ ಅವರವರ ರಾಜ್ಯಗಳಿಗೆ ರಥವನ್ನೇರಿಸಿ ಕಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ರಾಜಸೂಯ ಯಾಗ ಪ್ರಾರಂಭವಾಯಿತು. ವೇದ ವಿಜ್ಞಾನ ಸಂಪನ್ನರಾದ ಯಾಜ್ಞಿಕರು, ಋತ್ವಿಜರು ಸಿದ್ಧರಾಗಿದ್ದಾರೆ. ವೇದವ್ಯಾಸ, ಭಾರದ್ವಾಜರು, ಕಶ್ಯಪರು, ಭೀಷ್ಮ, ದ್ರೋಣ, ಕೃಪಾ, ಧೃತರಾಷ್ಟ್ರ, ವಿದುರ ಮುಂತಾದ ಗುರು ಹಿರಿಯರು, ದುರ್ಯೋಧನಾದಿ ಬಂಧುಗಳು, ಸಮಸ್ತ ರಾಜ ಶ್ರೀಮಂತ ಸಾಮಂತ ಮಾಂಡಲೀಕರುಗಳು ಯಜ್ಞಕ್ಕೆ ಹಾಜರಿದ್ದಾರೆ. ಯಜ್ಞ ಭೂಮಿಯನ್ನ ಬಂಗಾರದ ನೇಗಿಲುಗಳಿಂದ ಉತ್ತು ಸುವರ್ಣ ಉಪಕರಣಗಳಿಂದ ಧರ್ಮರಾಜನಿಗೆ ಯಜ್ಞ ದೀಕ್ಷೆ ನೀಡಿದರು. ಬಂದ ತಂದ ದನಕನಕ ವಸ್ತು ವಾಹನಾದಿ ಕೊಡುಗೆ ಕಾಣಿಕೆಗಳನ್ನ ಸ್ವೀಕರಿಸುವ ಜವಾಬ್ದಾರಿಯನ್ನ ದುರ್ಯೋಧನಿಗೆ ನೀಡಲಾಗಿತ್ತು. ದಾನ ಸಮಸ್ತ ವಿಚಾರವನ್ನ ಕರ್ಣನಿಗೆ, ಭೋಜನದ ವಿಶೇಷ ಸಿದ್ಧತೆಯನ್ನ ಭೀಮನಿಗೆ, ಕೃಷ್ಣನ ಸೇವೆಗೆ ಅರ್ಜುನ ಕಾವಲಿದ್ರೆ ಯಜ್ಞ ಪರಿಕರ ಒದಗಿಸ್ಲಿಕ್ಕೆ ನಕುಲ ಇದ್ದ.
ದೇವತೆಗಳು, ಬ್ರಾಹ್ಮಣರು, ಗುರು ಗುರಿಯರನ್ನ ಆಸ್ವಾದಿಸ್ಲಿಕ್ಕೆ ಸಹದೇವ ಇದ್ದ. ಯಾಗಕ್ಕೆ ಬರುವ ಎಲ್ಲರನ್ನೂ, ಪ್ರಜೆಗಳನ್ನೂ, ಬಂಧು ಬಾಂಧವರನ್ನೂ ಮೃಷ್ಟಾನ್ನ ಪಾನಗಳಿಂದ ಸಂತುಷ್ಟರಾಗುವಂತೆ ಮಾಡ್ಲಿಕ್ಕೆ ದ್ರೌಪದಿಗೆ ಅಧಿಕಾರವನ್ನ ಕೊಡ್ಲಾಗಿತ್ತು. ಧರ್ಮರಾಜನ ರಾಜಸೂಯ ಯಾಗ ವೈಭವವನ್ನ ಕಂಡು ಬ್ರಹ್ಮ ರುದ್ರಾದಿ ದೇವತೆಗಳು, ಸಿದ್ಧ ಸಾಧ್ಯ ಗಂಧರ್ವ ಕಿನ್ನರ ಕಿಂಪುರುಷ ವಿದ್ಯಾಧರರು ಕೂಡ ಆಶ್ಚರ್ಯವನ್ನ ಪಡ್ತಾ ಇದ್ದಾರೆ. ಹಿಂದೆ ಯಾರೂ ಕೂಡ ಇಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಯಜ್ಞವನ್ನ ಮಾಡಿಯೇ ಇಲ್ವಲ್ಲ. ಕೃಷ್ಣಾನುಗ್ರಹ ಪಾತ್ರರಾದವರಿಗೆ ಯಾವುದು ತಾನೇ ಅಸಾಧ್ಯ ಎಂದು ರಾಜಸೂಯ ಯಾಗದ ಪರಿಯನ್ನ ಸ್ತುತಿಸ್ತಾ ಇದ್ದಾರೆ. ರಾಜಸೂಯ ಯಾಗದ ಕಡೆಯ ದಿನ ಧರ್ಮರಾಜ ಋತ್ವಿಜರಿಗೆ, ವಿಪ್ರಶ್ರೇಷ್ಠರಿಗೆ, ಹಿರಿಯರಿಗೆ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಹಾಗೆ ಪೂಜೆ ಮಾಡ್ಬೇಕಾದ್ರೆ ಒಂದು ಅನುಮಾನ, ಅಗ್ರ ಪೂಜೆ ಯಾರಿಗೆ ಸಲ್ಲಬೇಕು ಅಗ್ರ ಪೂಜೆ? ಒಬ್ಬೊಬ್ಬರು ಒಂದೊಂದು ಹೆಸರನ್ನ ಹೇಳ್ತಾ ಇದ್ದಾರೆ. ಆದರೆ ಸಹದೇವ ಮಾತ್ರ ಕೃಷ್ಣನನ್ನ ತೋರಿಸಿ ಈ ಮಹಾತ್ಮನಾದ ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ಸಲ್ಲಬೇಕು. ಇವನು ಸಂತುಷ್ಟನಾದರೆ ಸಕಲ ಲೋಕಗಳೂ ಸಂತುಷ್ಟವಾದಂತೆ. ಕಾಲ, ದೇಶ, ಯಜ್ಞ, ಕರ್ಮ, ಕರ್ತೃ, ಜಗತ್ತು, ದೈವ, ಗುರು, ಮಂತ್ರ, ಯಜ್ಞದ್ರವ್ಯ ಎಲ್ಲವೂ ಇವನೇ ಸರ್ವಸಮತ್ರ ಎಂದಾಗ ಸಭೆಯಲ್ಲಿನ ಎಲ್ಲ ರಾಜರು, ಹಿರಿಯರು, ಋಷಿಗಳು ಸಮ್ಮತಿಸ್ತಾ ಇದ್ದಾರೆ. ಹಿರಿಯರಾದ ಭೀಷ್ಮರಂತೂ ಕೃಷ್ಣನನ್ನ ಬಿಟ್ಟರೆ ಅಗ್ರ ಪೂಜೆಗೆ ಇನ್ನಾರು ಅರ್ಹರಿದ್ದಾರೆ, ಎಲ್ಲ ದೃಷ್ಟಿಯಿಂದಲೂ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಬೇಕು ಅಂತ ಸೂಚನೆ ಕೊಟ್ಟಾಗ ಕೃಷ್ಣನನ್ನ ಬರಮಾಡಿಕೊಂಡು ಪಾಂಡವರು ಅವನ ಪಾದ ಪೂಜೆಯನ್ನ ಮಾಡಿ ಅವನ ಪಾದ ಜಲವನ್ನ ತಮ್ಮ ತಲೆಗಳ ಮೇಲೆ ಸಂಪ್ರೋಕ್ಷಣೆಯನ್ನ ಮಾಡಿಕೊಂಡ್ರು. ರತ್ನಾಭರಣಗಳಿಂದ, ಬಂಗಾರದ ನೆರಿಗೆಯ ವಸ್ತ್ರಗಳಿಂದ, ವಜ್ರ ವೈಢೂರ್ಯಗಳಿಂದ ಕೃಷ್ಣನನ್ನ ಸತ್ಕರಿಸ್ತಾ ಇದ್ರೆ ಕೋಟಿ ಸೂರ್ಯ ಪ್ರಕಾಶವಾಗಿ ಭಾಸ್ಕರ ತೇಜನಾಗಿ ಕಂಡ ಕೃಷ್ಣನನ್ನ ನೋಡಿ ಎಲ್ಲರೂ ಕೈ ಜೋಡಿಸಿ ಹೃದಯ ತುಂಬಿ ನಮಸ್ಕರಿಸಿ ಆಕಾಶದಿಂದ ದೇವತೆಗಳೂ ಕೂಡ ಹೂಮಳೆಯನ್ನ ಕರೀತಾ ಇದ್ದಾರೆ. ಕೃಷ್ಣನ ಈ ವೈಭವವನ್ನ ನೋಡಿ ಸಹಿಸಲಾರದೆ ಅಸೂಯೆ ಅಸಹನೆಗಳಿಂದ ಉರಿದೆದ್ದ ದಮಘೋಷನ ಮಗನಾದ ಶಿಶುಪಾಲ ಎದ್ದು ನಿಂತ. ನಿರ್ಭಯವಾಗಿ ಸಭಾಸದರಿಗೆ ಕೂಗಿ ಹೇಳಿದ, ಸಾಕು ಸಾಕು ಈ ನಾಟಕ. ಮಹಾಜ್ಞಾನಿಗಳು, ತಪೋನಿಧಿಗಳು, ಪರತತ್ವ ಸಾಧಕರು, ಶ್ರೇಷ್ಠ ಯೋಗಿಗಳು, ಮಹಾಸತ್ರರುಗಳು, ಸಂಪನ್ನರು, ಮೇಧಾವಿಗಳು ಎಲ್ಲರೂ ಈ ಸಭೆಯಲ್ಲೇ ಇರುವಾಗ ಅವರೆಲ್ಲರನ್ನ ಬಿಟ್ಟು ಕೆಲಸಕ್ಕೆ ಬಾರದ ಬುದ್ಧಿಹೀನನಾದ ಒಬ್ಬ ಗೊಲ್ಲನಿಗೆ ಅಗ್ರ ಪೂಜೆ ಮಾಡಲು ಹೇಗೆ ಒಪ್ಪಿದಿರಿ? ಯಜ್ಞಕ್ಕಾಗಿ ಬರುವ ಅಥವಾ ಇರುವ ಭಕ್ಷ್ಯ ಪದಾರ್ಥ ನರಿಗೆ ಹೇಗೆ ತಾನೇ ಸಲ್ಲುತ್ತದೆ? ಕೃಷ್ಣ ಕುಲಗೋತ್ರ ಇಲ್ಲದವನು, ಅವನ ತಾಯಿ ತಂದೆಯರು ಯಾರೋ ಅವನಿಗೆ ಗೊತ್ತಿಲ್ಲ, ಯಾವ ಸಂಬಂಧ ಬಂಧು ತತ್ವ ರೀತಿ ನೀತಿ ಇಲ್ಲದವನು. ಇವನು ಚಾರ, ಚೋರ, ಪೋರ, ಅಡ್ಡದಾರಿಯ ಆಟಗಾರ. ಹೀಗೆ ಬಾಯಿಗೆ ಬಂದಂತೆ ಕೃಷ್ಣನನ್ನ ಶಿಶುಪಾಲ ನಿಂದಿಸುತ್ತಲೇ ಇದ್ದ. ಅಲ್ಲಿದ್ದ ಋಷಿಮುನಿಗಳು, ರಾಜರು, ಹಿರಿಯರು ಕೃಷ್ಣ ನಿಂದೆಯನ್ನು ಕೇಳಲಾರದೆ ಕಿವಿಯನ್ನ ಮುಚ್ಚಿಕೊಂಡ್ರು. ಪಾಂಡವರಿಗೆ ವಿಚಿತ್ರವಾದ ಕೋಪ ಬಂತು. ಪಾಂಡವರೊಡನೆ ಕೇಕೆಯ ರಾಜರು ಆಯುಧಧಾರಿಗಳಾಗಿ ಶಿಶುಪಾಲನೆಗೆ ಬಂದು ಬೆದರಿಸಿದರು. ಅವನು ಬೆದರದೆ ತಾನು ಕತ್ತಿ ಗುರಾಣಿ ಹಿಡಿದು ದುರಹಂಕಾರದಿಂದ ಕೃಷ್ಣನನ್ನ ದೂಷಣೆ ಮಾಡ್ತಾ ಇದ್ದ. ಕೃಷ್ಣ ತಾಳ್ಮೆಯಿಂದ ನಿಂತಿದ್ದ. ಸ್ವಲ್ಪ ಸಮಯ ಕಳೆಯಿತು. ಶಿಶುಪಾಲ 100 ನಿಂದನೆಗಳನ್ನ ಮುಗಿಸಿಬಿಟ್ಟಿದ್ದ. 101ನೆಯ ನಿಂದನೆಯ ಮಾತು ಶಿಶುಪಾಲನ ಬಾಯಿಂದ ಬಂದಿದ್ದೇ ತಡ ಕೃಷ್ಣ ಎದ್ದು ನಿಂತು ತನ್ನ ಕೈ ಎತ್ತಿದ್ದ. ಸುದರ್ಶನ ಚಕ್ರ ಬಂತು. ಕ್ಷಣ ಮಾತ್ರದಲ್ಲೇ ಆ ಚಕ್ರ ವೇಗವಾಗಿ ಹೋಗಿ ಶಿಶುಪಾಲನ ತಲೆಯನ್ನ ಕತ್ತರಿಸಿತು. ನೋಡುತ್ತಿರುವವರೆಲ್ಲ ಸ್ತಂಭೀಭೂತರಾಗೋದ್ರು. ಆಶ್ಚರ್ಯವೆನ್ನುವಂತೆ ಶಿಶುಪಾಲನ ದೇಹದಿಂದ ಅದ್ಭುತ ತೇಜಸ್ಸು ಹೊರಗಡೆ ಬಂದು ಕೃಷ್ಣನ ಪಾದಗಳಲ್ಲಿ ಲೀನ ಆಗೋಯ್ತು. ಶಿಶುಪಾಲನ ಜೊತೆಗಿದ್ದ ಅಸುರ ಮಹಾ ತಪಸ್ಸು ಕೃಷ್ಣನಲ್ಲಿ ಸೇರ್ಹೋಯ್ತು. ಹೀಗೆ ಶಿಶುಪಾಲನ ಅಂತ್ಯವಾಯಿತು. ರಾಜಸೂಯ ಯಾಗ ಮುಗಿತು. ಆಯಾಸ ಪರಿಹರಿಸಿಕೊಂಡ್ರು ಎಲ್ರೂ ಕೂಡ. ಧರ್ಮರಾಜ ಸಭೆಯಲ್ಲಿ ಕೃಷ್ಣ, ರುಕ್ಮಿಣಿ, ಅಷ್ಟಮಹಿಷಿಯರು, ಧರ್ಮರಾಜನ ಸೋದರರು ದೃಪದ, ಬಲರಾಮ, ಸಾತ್ಯಕಿ, ಅನೇಕ ರಾಜರುಗಳು ಕೂಡ ಕುಳಿತಿದ್ದಾರೆ. ಎಲ್ಲರೂ ನೋಡುತ್ತಿರುವಾಗಲೇ ದುರ್ಯೋಧನ ತನ್ನ ಸೋದರರೊಡನೆ ಸಭೆಗೆ ಬಂದ. ಅದು ಮಯ ನಿರ್ಮಿತ ಸಭಾಭವನದ ಭವ್ಯತೆವಾಗಿತ್ತು. ಆ ವೈಭವವನ್ನ ಕಂಡು ಅವನಿಗೆ ಒಳಗೊಳಗೆ ಹೊಟ್ಟೆಯುರಿ. ದುರ್ಯೋಧನನಿಗೆ
ಬರುವಾಗ ನೆಲದ ನುಣುಪು ಹೇಗಿತ್ತೆಂದರೆ ಅಲ್ಲಿ ನೀರಿದೆ ಎಂದುಕೊಂಡ ದುರ್ಯೋಧನ ತನ್ನ ವಸ್ತ್ರವನ್ನ ಕೈಯಿಂದ ಮೇಲೆತ್ತಿ ನಿಧಾನವಾಗಿ ಹೆಜ್ಜೆ ಇಟ್ಟು ಬಂದ. ಮುಂದೆ ರತ್ನ ಚೌಕಟ್ಟುಗಳ ನಡುವೆ ನಿಜವಾದ ಜಲವಿದೆ, ಅದನ್ನ ನುಣುಪಾದ ನೆಲವೆಂದು ಭಾವಿಸಿ ದುರ್ಯೋಧನ ದೃಢವಾದ ಹೆಜ್ಜೆ ಇಟ್ಟ. ಒಡನೆಯೇ ನೀರಿನೊಳಗೆ ಶಬ್ದ ಮಾಡುತ್ತಾ ಬಿದ್ದು ಬಿಟ್ಟ. ಅವನನ್ನ ಹಿಂಬಾಲಿಸಿ ಬಂದ ಅವನ ಸೋದರರು ಬಿದ್ದರು. ಭೀಮ ದ್ರೌಪದಿಯರು ಬಿದ್ದು ಬಿದ್ದು ನಕ್ಕರು. ಈಗ ಉಳಿದವರೆಲ್ಲರೂ ಮುಸಿ ಮುಸಿ ನಕ್ಕರು. ಧರ್ಮರಾಜ ಯಾರು ನಗಬೇಡಿ ಎಂದು ಹೇಳ್ತಾ ಇದ್ದ. ನೀರಲ್ಲಿ ಬಿದ್ದ ದುರ್ಯೋಧನ ಅವನ ತಮ್ಮಂದಿರಿಗೆ ವಸ್ತ್ರಗಳನ್ನ ಬದಲಾಯಿಸಲಿಕ್ಕೆ ಕಳಿಸ್ತಾ. ಆದರೆ ದ್ರೌಪದಿಯ ನಗುವಿನಿಂದ ಆದ ಅವಮಾನ ಭರಿಸಲಾಗದೆ ದುರ್ಯೋಧನ ತುಂಬಿದ ಕೋಪ ಅಸಹನೆಯಿಂದ ರಾಜ ಕಳಿಸಿದ ವಸ್ತ್ರಗಳನ್ನು ನಿರಾಕರಿಸಿ ಸಭೆಗೆ ಬರಲೇ ಇಲ್ಲ. ಹಿಂತಿರುಗಿ ಹೊರಟು ಹೋದ. ದ್ರೌಪದಿಯ ನಗು ದುರ್ಯೋಧನನ ಛಲವಾಗಿ ಮಾರ್ಪಡ್ತಾ ಇದೆ. ಅಂದೇ ಮಹಾಭಾರತ ಯುದ್ಧಕ್ಕೆ ಮೊದಲ ನಾಂದಿ. ರುಕ್ಮಿಣಿ ವಿವಾಹದ ಸಂದರ್ಭದಲ್ಲಿ ಶಿಶುಪಾಲನ ಪರ ನಿಂತು ಕಡೆಗೆ ಶ್ರೀಕೃಷ್ಣನಿಂದ ಘನವಾದ ಪೆಟ್ಟು ತಿಂದು ಓಡಿ ಹೋಗಿದ್ದ ಸಾಲ್ವರಾಜ ಅವಮಾನ ಮಾಡಿರುವ ಯಾದವ ಕುಲವನ್ನೇ ನಾಶ ಮಾಡಿ ಬಿಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದ. ಅದಕ್ಕಾಗಿ ಈಶ್ವರನ್ನ ಕುರಿತು ತಪಸ್ಸು ಮಾಡಿ ಶಿವನಿಂದ ಸೌಭಕ ಎಂತಕ್ಕಂಥ ವಿಮಾನ ಪಟ್ಟಣವನ್ನು ವರವನ್ನಾಗಿ ಪಡೆದ. ಸೌಭಕ ವಿಮಾನದಲ್ಲಿ ಸೇನಾ ಸಹಿತ ಬಂದ. ಸಾಲ್ವ ದ್ವಾರಕೆಯನ್ನ ಸುತ್ತಿದ. ತನ್ನ ಮಾಯಾ ವಿಮಾನದ ಸಹಾಯದಿಂದ ಆಕಾಶದಿಂದ ವಿಚಿತ್ರ ವಸ್ತುಗಳನ್ನ, ಸುಂಟರ ಗಾಳಿಯನ್ನ ಪ್ರಯೋಗಿಸಿ ದ್ವಾರಕೆಯ ಪ್ರಜೆಗಳಿಗೆ ದುಃಖ ಕೊಟ್ಟ. ಇದನ್ನ ಕಂಡ ಪ್ರದ್ಯುಮ್ನ ಪ್ರಜೆಗಳಿಗೆ ಧೈರ್ಯವನ್ನ ತುಂಬುತ್ತ ತನ್ನ ಪ್ರಚಂಡ ಸೈನ್ಯದ ಜೊತೆಗೆ ಸಾಲ್ವನನ್ನ ಎದುರಿಸಿದ. ಶುಕ, ಸಾತ್ಯಕಿ, ಸಾರಣ, ಚಾರುದೇಶ್ನ, ಸಾಂಬ, ಅನಿರುದ್ಧ, ಕ್ರೂರ, ಕೃತವರ್ಮ ಎಲ್ಲರೂ ಪ್ರದ್ಯುಮ್ನಿಗೆ ಸಹಾಯವನ್ನ ಮಾಡಿದ್ರು. ಪ್ರದ್ಯುಮ್ನನ ಸಾಟಿ ಇಲ್ಲದ ಧೈರ್ಯ ಪರಾಕ್ರಮಗಳಿಂದ ಸಾಲ್ವನೆದುರು ವಿಜೃಂಭಿಸಿದ್ರು. ಈಗ ಎಲ್ಲರೂ ರಣೋತ್ಸಾಹದಿಂದ ಸಾಲ್ವನ ಸೈನ್ಯವನ್ನ ಚೆಲ್ಲಾಪಿಲ್ಲಿ ಮಾಡ್ತಾ ಇದ್ದಾರೆ. ಆದರೂ ತನ್ನ ಮಾಯಾ ವಿಮಾನದ ಪ್ರಭಾವದಿಂದ ಸಾಲ್ವ ಯಾದವ ಸೈನ್ಯವನ್ನ ಕಳವಳಗೊಳ್ಳುವಂತೆ ಮಾಡ್ದ. ಪ್ರದ್ಯುಮ್ನ ಕ್ರೋಧಗೊಂಡು ಸಾಲ್ವನ ಆಪ್ತನಾದ ದ್ಯುಮನನ್ನ ಕತ್ತರಿಸಿಕೊಂಡ. ಮಾಯಾ ಯುದ್ಧದಿಂದ ರಣರಂಗ ರಕ್ತಮಯವಾಯಿತು. 20 ದಿನಗಳ ಭಯಂಕರ ಯುದ್ಧದಿಂದ ಜನ ಭಯಭೀತರಾಗಿ ತಲ್ಲಣಿಸ್ಬೇಕಾದ್ರೆ ಇಂದ್ರಪ್ರಸ್ಥ ನಗರದಿಂದ ಕೃಷ್ಣ ದ್ವಾರಕೆಗೆ ಬರ್ತಾ ಇದ್ದಾನೆ ಅಂತಕ್ಕಂಥ ಸುದ್ದಿ ಬಂತು. ದ್ವಾರಕೆಯ ಹತ್ತಿರ ಬಂದಂತೆಲ್ಲ ಕೃಷ್ಣ ಸೌಭಕ ವಿಮಾನವನ್ನ, ಅದರಲ್ಲಿದ್ದ ಸಾಲ್ವನನ್ನ ಕಂಡು ರಥವನ್ನ ಅದರತ್ತ ನಡೆಸಿದ. ಸಾಲ್ವ ಕೃಷ್ಣನ ರಥವನ್ನ ನೋಡಿ ರಣಭಯಂಕರವಾದ ಶಕ್ತಿ ಎಂಬ ಆಯುಧವನ್ನ ಕೃಷ್ಣನ ರಥದ ಸಾರಥಿಯಾದ ದಾರುಕನತ್ತ ಪ್ರಯೋಗಿಸಿದ. ಕೃಷ್ಣ ಅದನ್ನ ಒಂದು ಕೈಯಲ್ಲೇ ಹಿಡಿದು ಚೂರು ಚೂರು ಮಾಡಿದ. ಈಗ ಇಬ್ಬರೂ ಎದುರು ಬದುರಾದರು. ನನ್ನ ಮಿತ್ರ ಶಿಶುಪಾಲ ಬಯಸಿದ್ದ ಕನ್ಯೆಯನ್ನ ನೀನು ಕದ್ದೊಯ್ದೆ. ಧರ್ಮರಾಜನ ಸಭೆಯಲ್ಲಿ ಶಿಶುಪಾಲನನ್ನ ವಿನಾಕಾರಣ ಸಂಹರಿಸಿದೆ. ಅಂತಹ ನನ್ನ ಮಿತ್ರನನ್ನ ಕೊಂದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನಿನ್ನನ್ನ ಕೊಂದು ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ಸಾಲ್ವ ಆರ್ಭಟಿಸ್ತಾ ಇದ್ದಾನೆ. ಕೃಷ್ಣ ನಗುತ್ತಲೇ ತನ್ನ ಗದೆಯನ್ನ ಅವನತ್ತ ಬೀಸಿದ. ಸಾಲ್ವನ ಬಾಯಿಂದ ಮೂಗಿನಿಂದ ರಕ್ತ ಹರಿಯುವಷ್ಟು ತೀವ್ರವಾಗಿ ಗದೆ ಪೆಟ್ಟು ಕೊಟ್ಟಿತ್ತು. ಪ್ರಜ್ಞೆ ತಪ್ಪಿದ್ರೂ ಕೂಡ ಮತ್ತೆ ಚೇತರಿಸಿಕೊಂಡು ವಿಮಾನದ ಜೊತೆ ಅದೃಶ್ಯನಾದ. ಅಷ್ಟರಲ್ಲೇ ಆಕಾಶದಿಂದ ಒಬ್ಬ ಕಾಣಿಸಿಕೊಂಡು ಹೇಳ್ತಾ ಇದ್ದಾನೆ, ಕೃಷ್ಣ, ಸಾಲ್ವ ನಿಮ್ಮ ತಂದೆಯಾದ ವಸುದೇವನನ್ನ ಬಂಧಿಸಿ ತಂದಿದ್ದಾನೆ. ದೇವಕೀ ದೇವಿ ಅಳುತ್ತಾ ಈ ಸಂಗತಿಯನ್ನ ನಿನಗೆ ತಿಳಿಸು ಎಂದು ಕಳಿಸಿದ್ದಾಳೆ ಎಂದು ಕೃಷ್ಣನಿಗೆ ಹೇಳಿದಾಗ ಕೃಷ್ಣನಿಗೆ ವ್ಯಾಕುಲ ಚಿಂತೆಯಾಯಿತು. ಅಷ್ಟರಲ್ಲೇ ಸಾಲ್ವನ ವಿಮಾನ ಮತ್ತೆ ಕಾಣಿಸ್ತು. ಸಾಲ್ವ ಮಾಯಾ ವಸುದೇವನನ್ನ ಸೃಷ್ಟಿ ಮಾಡಿ, ಕೃಷ್ಣ ನೋಡು, ನಿನ್ನ ತಂದೆಯನ್ನ ಸೆರೆ ಹಿಡಿದು ತಂದಿದ್ದೇನೆ, ನಿನ್ನ ಕಣ್ಣ ಮುಂದೆಯೇ ಅವನ ತಲೆ ಕತ್ತರಿಸುತ್ತೇನೆ, ನೋಡುತ್ತಿರು ಎಂದು ಹೇಳುತ್ತಲೇ ತನ್ನ ಕತ್ತಿ ಬೀಸಿ ಆ ತಲೆ ಕತ್ತರಿಸಿ ಅದರೊಡನೆ ವಿಮಾನದೊಳಗೆ ಹೊಕ್ಕ. ವೃದ್ಧನಾದ ಕೃಷ್ಣ ತನ್ನ ಬಾಣಗಳ ಸುರುಮಳೆಯನ್ನ ಮಾಡಿ ಸಾಲ್ವನ ಬಿಲ್ಲು, ಕವಚ, ಕಿರೀಟವನ್ನ ಕಿತ್ತೆಸೆದ. ತನ್ನ ಕೌಮೋದಕಿ ಗದೆಯಿಂದ ಸೌಭಕನ ವಿಮಾನ ನುಚ್ಚು ನೂರಾಯಿತು. ಅವನ ವಿಮಾನದ ಚೂರುಗಳು ಸಮುದ್ರದಲ್ಲಿ ಬಿತ್ತು. ಸಾಲ್ವ ವಿಧಿಯಿಲ್ಲದೆ ಹೊರಗೆ ಧುಮುಕಿದ. ಗದೆಯಿಂದ ಕೃಷ್ಣನತ್ತ ಯುದ್ಧಕ್ಕೆ ಬಂದ ಸಾಲ್ವನ ಕೈಯನ್ನ ಕೃಷ್ಣ ಗದೆಯ ಸಹಿತ ಕತ್ತರಿಸಿ ಹಾಕಿಬಿಟ್ಟ. ಈಗ ಪ್ರಳಯ ತಾಂಡವನಾದ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನ ಸಾಲ್ವನ ಮೇಲೆ ಪ್ರಯೋಗಿಸಿದ. ಅದೇ ಕ್ಷಣ ಮಾತ್ರದಲ್ಲಿ ಸಾಲ್ವ ಶಿರಸ್ಸನ್ನ ಕತ್ತರಿಸಿ ಅಲ್ಲಿ ಪ್ರಾಣವನ್ನ ಬಿಟ್ಟ. ಮುಂದೆ ದಂತವಕ್ರನನ್ನ ಸಂಹಾರ ಮಾಡಬೇಕು. ದಂತವಕ್ರ
ಸಾಲ್ವನ ಮಿತ್ರ ಪೌಂಡ್ರಕ ವಾಸುದೇವ ಶಿಶುಪಾಲರಿಗೆ ಉತ್ತರ ಕ್ರಿಯಾದಿಗಳನ್ನ ಮುಗಿಸಿ ಕೃಷ್ಣನನ್ನ ಮುಗಿಸಿ ಬಿಡುತ್ತೇನೆ ಎಂದು ಗದೆಯನ್ನ ಎತ್ತಿ ಕೃಷ್ಣನ ಮೇಲೆ ಬರ್ತಾ ಇದ್ದಾನೆ. ಆಗ ಕೃಷ್ಣನ ಕುರಿತು ದಂತವಕ್ತ್ರ ಹೇಳ್ತಾ ಇದ್ದಾನೆ, ನನ್ನ ಸೋದರ ಮಾವನ ಮಗ ನೀನು ಎಂಬ ಅಭಿಮಾನ ಕಿತ್ತು ಹಾಕಿ ಮಿತ್ರದ್ರೋಹಿಯಾದ ನಿನ್ನನ್ನ ನನ್ನ ಗದೆಯಿಂದ ಈಗಲೇ ಯಮಸದನಕ್ಕೆ ಅಟ್ಟುತ್ತೇನೆ ಅಂತ ಅಬ್ಬರಿಸಿದ. ಕೋಪಗೊಂಡ ಕೃಷ್ಣ ತನ್ನ ಗದೆಯಿಂದ ಅವನ ವಕ್ಷಸ್ಥಳವನ್ನ ಮುರಿದು ಹಾಕ್ತ ನೆಲ ಕುರುಕುಳ್ಳಿ ಪ್ರಾಣವನ್ನೇ ಬಿಟ್ಟ ದಂತವಕ್ತ್ರ. ಈಗ ಕುಚಲೋಪಾಖ್ಯಾನ ಬರ್ತಾ ಇದ್ದೆ ಭಾಗವತದಲ್ಲಿ. ಕುಚೇಲನ ಕೃಷ್ಣನ ಒಂದು ಕತೆ ಯಾವ ರೀತಿ. ಶ್ರೀಕೃಷ್ಣ ಗುರುಕುಲದ ಬಾಲ್ಯ ಸಖನೇ ಕುಚೇಲ. ಬ್ರಹ್ಮಜ್ಞಾನಿ, ಜಿತೇಂದ್ರಿಯ, ಪರಮ ಪ್ರಶಾಂತ ಸ್ವಭಾವದ ಅವನು ಅಭಿಮಾನದನ, ಧರ್ಮ ಕಾರ್ಯರತ. ಆದರೆ ಮನೆಯಲ್ಲಿ ದಟ್ಟ ಬಡತನ, ದಟ್ಟ ದಾರಿದ್ರ, ಬಡತನದ ಭೀಕರ ತಾಂಡವ ನೃತ್ಯವಿದ್ದರೂ ಸದಾಚಾರ ನಿಷ್ಠನಾಗಿದ್ದ. ಒಂದು ದಿನ ಒಬ್ಬರಿಗೆ ಕೈ ಚಾಚಿರಲಿಲ್ಲ. ನೀಚ ಜನರ ಮನೆಯ ಬಾಗಿಲಿಗೆ ಹೋಗಿ ಯಾಚನೆ ಮಾಡಲಿಲ್ಲ. ಹಾಗಾಗಿ ಒಂದು ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಅವನ ಗುರುಗಳು ಒಂದು ಮಾತನ್ನ ಹೇಳಿದ್ರು ಅವರಿಗೆ. ಬಡತನದ ಬವಣೆಯಿಂದ ನೊಂದು ಬೆಂದು ಹೋಗಂತಿರುವ ಅವಳದ ದೀನಳಾಗಿರ್ತಕ್ಕಂಥ ಒಂದು ಸತಿ ಹೇಳ್ತಾ ಇದ್ದಾಳೆ, ಯಜಮಾನರೇ, ಊಟವಿಲ್ಲ ತಿಂಡಿ ಇಲ್ಲ ಎಂಬಂತೆ ಸೊರಗಿ ಸೋತು ಸುಣ್ಣವಾಗಿರ್ತಕ್ಕಂಥ ನಮ್ಮ ಮಕ್ಕಳನ್ನು ನೋಡಿದ್ರ, ಹಾಗಾಗಿ ನೀವು ನಿಮ್ಮ ಗೆಳೆನಾಗಿರ್ತಕ್ಕಂಥವನ ಬಳಿ ಹೋಗಿ ಸಹಾಯವನ್ನ ಕೇಳಿ ಬರಬಾರ್ದೆ. ಕುಚೇಲನ ಹೆಂಡತಿ ಪತಿಭಕ್ತಿ ಪರಾಯಣೆ, ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಹಿನ್ನೆಲೆ ಇದ್ದವಳು. ಮಕ್ಕಳ ಹಸಿವಿನಿಂದ ಕರುಳು ಚುರ್ರೆಂದಾಗ ತತ್ತರಿಸದ ಬಂದು ಅಮ್ಮ ಹಸಿವೆ, ಪ್ರಾಣ ಹೋಗುವಷ್ಟು ಸಂಕಟವಾಗ್ತಾ ಇದೆ ಅಂತ ಬಂದು ತಾಯಿ ಹತ್ರ ಹೇಳಿದಾಗ ಅವಳು ಕಣ್ಣೀರನ್ನ ಹಾಕ್ತಾ ಇದ್ಲು. ಹಾಗಾಗಿ ಒಂದು ದಿನ ವಿಧಿ ಇಲ್ಲದೆ ಪತಿಯ ಬಳಿ ಹೇಳ್ತಾ ಇದೆ, ಜಗತ್ತೆಲ್ಲ ಹೇಳ್ತಾ ಇದೆ ನಿಮ್ಮ ಬಾಲ್ಯ ಸ್ನೇಹಿತ ಶ್ರೀಕೃಷ್ಣ ದ್ವಾರಕಾಧೀಶ, ಭಕ್ತ ವತ್ಸಲ, ಅವನು ಕರುಣಾಸಾಗರ, ಆಶ್ರಿತ ರಕ್ಷಕ, ದೀನ ಜನೋದ್ಧಾರ ಅಂತ ಪ್ರಪಂಚ ಅವನನ್ನು ಕೊಂಡಾಡ್ತಾ ಇದೆ. ಒಮ್ಮೆ ಆ ಮಹಾತ್ಮನ ದರ್ಶನವನ್ನಾದ್ರೂ ಮಾಡಿ ಬರಬಾರ್ದೆ? ಅವನ ಅನುಗ್ರಹ ಕೃಪಾ ಕಟಾಕ್ಷ ಪಡೆದು ನಮ್ಮನ್ನ ಹಸಿವಿನಿಂದ ಪಾರು ಮಾಡಿ ಅಂತ ದೀನಳಾಗಿ ಕೇಳಿಕೊಂಡ್ಲು. ಕುಚೇಲನಿಗೆ ಎಂದು ಯಾರನ್ನು ಏನನ್ನು ಕೇಳದವನು ಈಗ ಹೇಗೆ ಕೇಳಲಿ ಅಂತ ಅನಿಸಿದ್ರು ಕೂಡ ಅದಕ್ಕಿಂತ ಮುಖ್ಯವಾಗಿ ಕೃಷ್ಣನ ದರ್ಶನ ಭಾಗ್ಯವಾದ್ರೂ ಸಿಗುತ್ತಲ್ಲ ಅಂತ ಅನ್ಕೊಂಡು ಕೃಷ್ಣನನ್ನ ನೋಡ್ಲಿಕ್ಕೆ ಅಣುವಾಗ್ತಾ ಇದ್ದಾನೆ. ಹೋಗುವ ಮುಂಚೆ ಹೆಂಡತಿಯ ಬಳಿ ಬಂದು ಹೇಳ್ತಾ ಇದ್ದಾನೆ, ದೇವರಲ್ಲಿ, ಗುರುಗಳಲ್ಲಿ, ರಾಜರಲ್ಲಿ ಹೋಗ್ಬೇಕಾದ್ರೆ ಬರಿಗೈಲು ಹೋಗಬಾರ್ದಮ್ಮ. ಫಲಗಳನ್ನು, ದಕ್ಷಿಣ ತಾಂಬೂಲಗಳನ್ನು ಅಥವಾ ನಮ್ಮ ಬಳಿ ಇರುವ ಯಾವುದಾದರೂ ವಸ್ತುವನ್ನ ತೆಗೆದುಕೊಂಡು ರಾಜರ ಬಳಿ, ಗುರುಗಳ ಬಳಿ, ದೇವರ ಬಳಿ ಹೋಗಿ ನಾವು ದರ್ಶನವನ್ನ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡು ಬರ್ಬೇಕು. ಹಾಗಾಗಿ ಏನಾದರೂ ಕಾಣಿಕೆ, ಉಡುಗೊರೆ, ವಸ್ತು ಇದ್ದರೆ ಕೊಡು ಎಂದು ಕುಚೇಲ ಹೆಂಡತಿಯನ್ನ ಕೇಳ್ತಾ ಇದ್ದಾನೆ. ಆಗ ಅವಳು ಯೋಚನೆ ಮಾಡಿ ನೋಡ್ತಾ ಇದ್ದಾಳೆ, ಗಂಡನ ಅಭಿಪ್ರಾಯ ಸರಿ ಇದೆ, ಆದ್ರೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ. ಹಾಗಾಗಿ ಒಂದಿಷ್ಟು ಅವಲಕ್ಕಿಯನ್ನ ತಂದು ಹರಿದ ಬಟ್ಟೆಯ ಸೆರಗಿನಲ್ಲಿ ಆ ಅವಲಕ್ಕಿಯನ್ನ ಗಂಟು ಹಾಕಿ ಆ ಗಂಟನ್ನ ಕುಚೇಲನ ಕೈಯಲ್ಲಿ ಕೊಡ್ತಾ ಇದ್ದಾಳೆ. ದ್ವಾರಕೆಗೆ ಹೋಗುವಾಗ ಕುಚೇಲನಿಗೆ ಆಲೋಚನೆ ಬರ್ತಾ ಇದೆ, ಕೃಷ್ಣ ಈಗ ದ್ವಾರಕಾಧೀಶ, ಅವನ ಅರಮನೆಯೊಳಗೆ ನನ್ನಂತಹ ದಟ್ಟ ದಾರಿದ್ರನನ್ನ ದ್ವಾರಪಾಲಕರು ಬಿಡ್ತಾರ? ಅವನು ರಾಣಿವಾಸದಲ್ಲಿದ್ದರೆ ಹೇಗೆ ತಾನೇ ಅವನ ದರ್ಶನ ಸಾಧ್ಯವಾಗತ್ತೆ? ದ್ವಾರಪಾಲಕರಿಗೆ ಏನಾದರೂ ಕಾಣಿಕೆ ಕೊಟ್ರೆ ಒಳಗೆ ಬಿಡಬಹುದೇನೋ, ಆದ್ರೆ ಅವರಿಗೆ ಕೊಡಬೇಕೆಂದರೂ ನನ್ನಲ್ಲಿ ಏನೂ ಇಲ್ವಲ್ಲ. ಇರಲಿ, ಕೃಷ್ಣನ ಅನುಗ್ರಹ ಹೊಂದಿರಲಿ ಎಂದುಕೊಂಡು ದ್ವಾರಕೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಕುಚೇಲ. 16,101 ರಾಣಿಯರ ಸ್ವರ್ಣ ಸೌಧಗಳನ್ನ ಕಂಡ ಆನಂದ ಪರವಶನಾದ. ಆ ಮಹಲುಗಳ ಮಧ್ಯದಲ್ಲಿದ್ದ ರಾಜನ ಅರಮನೆಯೂ ಕಾಣಿಸ್ತು. ಅರಮನೆಯ ಮುಂಭಾಗಕ್ಕೆ ಬಂದ. ದ್ವಾರಪಾಲಕರು ಶಸ್ತ್ರ ಪ್ರಾಣಿಗಳಾಗಿ ನಿಂತಿದ್ದಾರೆ. ಒಳಗೆ ಹೋಗಬೇಕು ಅಂತ ಬಂದಾಗ ಅವನನ್ನು ತಡೆದು ಕೇಳ್ತಾ ಇದ್ದಾರೆ, ನೀನು ಯಾರು? ಅಪ್ಪ, ನಾನು ಶ್ರೀಕೃಷ್ಣನ ಆಪ್ತ ಗೆಳೆಯ, ಬಾಲ್ಯ ಸ್ನೇಹಿತ ಎಂದರು. ಆಗ ಭಟರು ಗಹಗೈಸಿ ನಗ್ತಾ ಇದ್ದಾರೆ. ಎಲ್ಲಿಯ ಬಡ ಬ್ರಾಹ್ಮಣ, ಎಲ್ಲಿಯ ನಮ್ಮ ರಾಜಾದಿ ರಾಜ? ಕುಚೇಲನಿಗೆ ಎದುರಿಗೆ ಕಾಣಿಸ್ತಾ ಇದೆ.
ಕೌಸ್ತುಭಬಾರಿ ಶ್ರೀವತ್ಸಲಾಂಚನ ಚಕ್ರಾಯುಧ ಗರುಡ ವಾಹನ ಪೀತಾಂಬರಧಾರಿ ಕಿರೀಟಿ ಅರವಿಂದಾಕ್ಷ ಮಕರಕುಂಡಲ ಭೂಷಣ ಅತಿಶಯ ಸುಂದರ ಕ್ಷೀರಸಾಗರ ಶಾಯಿ ಯಾದವ ಕುಲಚಂದ್ರನಾದ ಶ್ರೀಕೃಷ್ಣ ಎದುರಿಗೆ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ. ಪಕ್ಕದಲ್ಲೇ ರುಕ್ಮಿಣಿ ಕುಳಿತಿದ್ದಾಳೆ. ಈ ದೃಶ್ಯ ದೂರದಿಂದಲೇ ಕುಚೇಲನ ಕಣ್ಣಿಗೆ ಬಿತ್ತು. ಈಗ ಕೃಷ್ಣ ಒಳಗೆ ಕುಳಿತಿದ್ದವನು ಹೊರಬಾಗಿಲಿನತ್ತ ತನ್ನ ಕಣ್ಣು ಹಾಯಿಸ್ತಾ ಇದ್ದಾನೆ. ಕೃಷಾಂಗನು ಕುಚೇಲನು ತನ್ನ ಪರಮಾತ್ಮನಾದ ಬಾಲ್ಯ ಮಿತ್ರ ಬಾಗಿಲಲ್ಲಿ ನಿಂತಿದ್ದಾನೆ. ಕೂಡಲೇ ಸಿಂಹಾಸನದಿಂದ ಧುಮುಕಿದವನೇ ಧಡಧಡ ಎಂದು ಓಡಿ ಬರ್ತಾ ಇದ್ದಾನೆ. ಓಡಿ ಬಂದು ಎರಡು ತೋಳುಗಳಿಂದ ಕುಚೇಲನನ್ನ ಬಿಗಿಯಾಗಿ ಅಪ್ಪಿಕೊಂಡ. ಅವನನ್ನು ತನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ. ರುಕ್ಮಿಣಿಗೆ ನೀರನ್ನು ತರಲು ಆದೇಶವನ್ನ ನೀಡಿದ. ರುಕ್ಮಿಣಿ ಸುವರ್ಣಮಯವಾದ ಕಲಾಶದಲ್ಲಿ ನೀರನ್ನು ತುಂಬಿಕೊಂಡು ಬಂದು ಕೃಷ್ಣನ ಕೈಗೆ ಕೊಟ್ಟಾಗ ಕುಚೇಲನ ಪಾದವನ್ನ ತೊಳೆದ. ಪಾದೋದಕವನ್ನ ತನ್ನ ತಲೆಯ ಮೇಲೆ ಪ್ರೋಕ್ಷಣೆಯನ್ನ ಮಾಡಿಕೊಂಡು ತನ್ನ ರಾಣಿಯರಿಗೂ ಪ್ರೋಕ್ಷಣೆ ಮಾಡ್ತಾ ಇದ್ದಾನೆ. ಕಸ್ತೂರಿ ಪಚ್ಚ ಕರ್ಪೂರ ಬೆರೆಸಿದ ಸುಗಂಧ ದ್ರವ್ಯವನ್ನ ಕುಚೇಲನಿಗೆ ಲೇಪಿಸ್ತಾ ಇದ್ದಾನೆ. ಅಗರು ಧೂಪವನ್ನ ಹಾಕ್ತಾ ಇದ್ದಾನೆ. ದೀಪಾರತಿಯನ್ನ ಮಾಡಿ ತಾಂಬೂಲವನ್ನ ನೀಡ್ತಾ ಇದ್ದಾನೆ. ಕೃಷ್ಣ ರುಕ್ಮಿಣಿಯ ಕೈಯಲ್ಲಿ ಚಾಮರವನ್ನ ನೀಡಿ ಕುಚೇಲನಿಗೆ ಬೀಸುವಂತೆ ಹೇಳ್ತಾ ಇದ್ದಾನೆ. ಒಂದು ಚೂರು ಅಹಂಕಾರ ಜಂಬವಿಲ್ಲದೆ ರುಕ್ಮಿಣಿ ನಗುಮಗದಿಂದ ಕುಚೇಲನಿಗೆ ಚಾಮರವನ್ನ ಬೀಸ್ತಾ ಇದ್ದಾರೆ. ದಿವ್ಯವಾದ ಹಿತವಾದ ಭಕ್ತಿಯ ಅನುಭವ ಕುಚೇಲನಿಗೆ. ರಾಣಿ ವಾಸದ ಜನರು ಆಶ್ಚರ್ಯಚಕಿತರಾಗಿ ಕೃಷ್ಣನನ್ನ ನೋಡ್ತಾ ಇದ್ದಾರೆ. ಹರಕು ಬಟ್ಟೆಯ ಬಡಕಲು ದೇಹದ ಈ ವಿಪ್ರೋತ್ತಮ ಅದಿನೆಷ್ಟು ಪುಣ್ಯ ಮಾಡಿದ್ದಾನೆ. ಕೃಷ್ಣ ಹೀಗೆ ಸತ್ಕಾರ ಮಾಡ್ತಿರೋದು ನೋಡ್ತಿದ್ರೆ ಬಲರಾಮನಷ್ಟೇ ಮಹತ್ವ ಎನ್ನುವಂತೆ ಕೃಷ್ಣನಿಂದ ಪೂಜಾರ್ಹವಾದನಲ್ಲ, ಅದೇನು ಮಹಾಭಾಗ್ಯ ಅಹೋಭಾಗ್ಯ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಕೃಷ್ಣ ಕುಚೇಲನನ್ನ ಆನಂದ ಬಾಷ್ಪದೊಡನೆ ನೋಡ್ತಾ ಅವನ ಕೈಯನ್ನ ತನ್ನ ಕೈಯಲ್ಲಿಟ್ಕೊಂಡು ಮಾತಾಡ್ತಾ ಇದ್ದಾನೆ. ಗುರುಕುಲದಲ್ಲಿ ಇಬ್ಬರು ಕಳೆದ ಸ್ಮರಣೀಯ ಘಟನೆಗಳನ್ನು ನೆನೆಸ್ಕೊಳ್ತಾ ಇದ್ದಾನೆ. ನಾವು ಸಾಂದೀಪನಿ ಗುರುಗಳ ಬಳಿ ಅಧ್ಯಯನ ಮಾಡಿದ ದಿನಗಳು ನಮ್ಮ ಜೀವನದ ಸುವರ್ಣ ಘಳಿಗೆಗಳು. ಬರೀ ಅಧ್ಯಯನ ಪಾಠ ಪ್ರವಚನ ಅಷ್ಟೇ ಅಲ್ಲದೆ ಗುರು ಶುಶ್ರೂಷೆ ಏಕಪ್ರಕಾರವಾಗಿ ನಡೀತಾ ಇತ್ತು. ಅದರಲ್ಲೂ ನಮ್ಮ ಗುರುಗಳು ಅಜ್ಞಾನ ತಿಮಿರಕ್ಕೆ ಭಾಸ್ಕರರಾಗಿದ್ರು. ಬ್ರಹ್ಮಾನುಭವಿಗಳು, ಸಮಚಿತ್ತರು, ಸಧರ್ಮ ಸತ್ಕರ್ಮ ಸದಾಚಾರ ಸದ್ವಿಚಾರ ನಿರತರು. ಅವರ ಜೊತೆ ಇದ್ದಾಗ ನಮಗೆ ಗುರು ಸೇವೆಯೇ ಶ್ರೇಷ್ಠ ಧರ್ಮ ಅನ್ನೋದು ಅರ್ಥ ಆಗಿತ್ತು. ಕೃಷ್ಣ ಇನ್ನೊಂದು ಘಟನೆಯನ್ನ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದಾನೆ. ಗೆಳೆಯ, ಆ ಒಂದು ದಿನ ಗುರುಪತ್ನಿ ಕಾಡಿಗೆ ಹೋಗಿ ಕಟ್ಟಿಗೆಯನ್ನ ಆಯ್ದು ತನ್ನಿ ಎಂದು ಕಳಿಸಿದ್ದಾಗ ಅವರ ಆಣತಿಯಂತೆ ನಾವಿಬ್ಬರು ಕಾಡಿಗೆ ಹೋಗಿದ್ವಿ. ಅದೇನು ಅಂತಹ ಮಳೆಗಾಲ ಅಲ್ಲ. ಆದರೂ ಗುಡುಗು ಸಿಡಿಲುಗಳ ಅಬ್ಬರ, ಕಾರ್ಮೋಡಗಳು ಕವಿದುಕೊಂಡು ಬರ್ತಾ ಇತ್ತು. ಬಿರುಗಾಳಿ ಸುಂಟರ ಗಾಳಿ ವೇಗವಾಗಿ ಬೀಸ್ತಾ ಇತ್ತು. ಭಾರಿ ಮಳೆ ಪ್ರಾರಂಭವಾಯ್ತು. ಮಿಂಚು ಕಣ್ಣನ್ನ ಕೋರೈಸ್ತಾ ಇತ್ತು. ಕತ್ತಲು ದಟ್ಟವಾಗ್ತಾ ಬಂತು. ನಾವಿಬ್ಬರು ಮಳೆಯಲ್ಲಿ ಒದ್ದೆ ಮುದ್ದೆ ಆಗೋದ್ವಿ. ಹಳ್ಳ ಕೊಳ್ಳ ಕೆರೆಬಾವಿ ಏನು ಗೊತ್ತಾಗದೆ ಆ ಕತ್ತಲ ರಾತ್ರಿಯಲ್ಲಿ ಒಬ್ಬರ ಕೈ ಇನ್ನೊಬ್ಬರು ಹಿಡಿದುಕೊಂಡು ಕಾತುರ ಕಳವಳ ಭೀತಿಯಿಂದ ಆ ಕಾಡಿನಲ್ಲಿ ನಡೀತಾ ಇದ್ವಿ. ಚಳಿ ಗಾಳಿ ಮಳೆ ಕತ್ತಲು ಸಿಡಿಲು ಗುಡುಗು ಮಿಂಚುಗಳಿಂದ ಭಯಭೀತರಾಗಿ ಹಾಗೆ ಇಡೀ ರಾತ್ರಿ ಕಳೆದಿದ್ವಿ. ಸೂರ್ಯೋದಯ ಆಯ್ತು, ಬೆಳಕು ಬಂತು. ನಮ್ಮಿಬ್ಬರಿಗೂ ಜೀವ ಬಂದಂತಾಯ್ತು. ಹಕ್ಕಿ ಪಕ್ಷಿಗಳ ಕಲವಲ, ಕಿಲಕಿಲ, ಕೊಂಚ ಧೈರ್ಯ ನೆಮ್ಮದಿ ತಂತು. ಅಷ್ಟು ಹೊತ್ತಿಗೆ ಸಾಂದೀಪನಿ ಗುರುಗಳು ನಮ್ಮನ್ನ ಹುಡುಕ್ತಾ ಬಂದು ನಮ್ಮ ಪರಿಸ್ಥಿತಿಯನ್ನ ಕಂಡು, ಅಯ್ಯೋ ನನ್ನ ಮುದ್ದು ಮಕ್ಕಳೇ, ಬಂಗಾರಗಳೇ, ನಮಗಾಗಿ ಈ ಕಾಳರಾತ್ರಿಯಲ್ಲಿ ಕಾಡಿಗೆ ಬಂದು ಎಂತಹ ಭಯಭೀತ ಯಾತನೆಯನ್ನು ಅನುಭವಿಸಿ ಬಿಟ್ರಪ್ಪ. ಗುರುಗಳ ಆದೇಶಕ್ಕಾಗಿ ನಿಮ್ಮ ದೇಹ ಆರೋಗ್ಯವನ್ನೇ ದುಃಖಕ್ಕೆ ಕೊಟ್ರಲ್ಲ. ಶಿಷ್ಯರಾಗಿ ನೀವು ನಿಮ್ಮ ಋಣ ತೀರಿಸಿಕೊಂಡಿದ್ದೀರಾ. ನಿಮ್ಮ ಗುರು ಸೇವೆಯಿಂದ ಸುಪ್ರೀತನಾಗಿದ್ದೇನೆ. ನಿಮ್ಮ ಅಭೀಷ್ಟಗಳು ಸಿದ್ಧಿಯಾಗ್ಲಿ. ನಿಮಗೆ ಧನಕನಕ ಸಿರಿ ಸಂಪದಗಳು ಲಭಿಸಲಿ. ಉತ್ತಮ ಭವಿಷ್ಯತ್ತು, ಆಯುಷ್ಯ, ಆರೋಗ್ಯ ಪ್ರಾಪ್ತಿಯಾಗ್ಲಿ. ವಿಜಯಶ್ರೀ ನಿರಂತರ ನಿಮ್ಮ ಜೊತೆಗಿರಲಿ ಅಂತ ಗುರುಗಳು ಆಶೀರ್ವಾದ ಮಾಡಿದ್ದು ನೆನಪಿದ್ಯಾ ಕುಚೇಲ? ಆಗ ಕುಚೇಲ ನುಡಿತಾ ಇದ್ದಾನೆ, ಕೃಷ್ಣ, ಆ ಸ್ನೇಹ, ಆ ಪ್ರೀತಿ ವಾತ್ಸಲ್ಯ, ಆ ಅನ್ಯೋನ್ಯತೆ ಹೇಗೆ ಮರೆಯಲಾದೀತು ಕೃಷ್ಣ? ಗುರುವಿನ ಆಶ್ರಯದಲ್ಲಿ ನಾವು ಸಂತೋಷ ಸಡಗರಗಳಿಂದ ಪ್ರೀತಿಯಿಂದ ಮಾಡದಿರುವ ಕಾರ್ಯಗಳು ಯಾವುದಾದರೂ ಉಂಟೆ?
ನಿನ್ನೊಂದಿಗೆ ಗುರುಕುಲ ಅಧ್ಯಯನ, ನಿನ್ನ ಸಹವಾಸ, ಸತೀರ್ಥ ಯೋಗ ಸಿಕ್ಕಿದ್ದೂ ನನ್ನ ಪುಣ್ಯ ವಿಶೇಷವಪ್ಪ. ನೀನು ಮೂರು ಲೋಕಗಳಿಗೂ ಜಗದ್ಗುರು. ನೀನು ನಮ್ಮೊಡನಿದ್ದು ನಿನ್ನ ಒಂದು ಲೀಲೆ ಅಷ್ಟೇ. ಕೃಷ್ಣ ಹೇಳ್ತಾನೆ, ಅದೆಲ್ಲ ಇರಲಿ, ಮನೆಯಿಂದ ನನಗೇನ್ ತಂದಿದ್ದೀಯಾ? ನೀನು ಹಾಗೆಲ್ಲ ಬರಿಗೈಲಿ ಬರುವವನಲ್ಲ. ನೀನೇನ್ ಕೊಟ್ಟರೋ ಅದನ್ನೇ ಮಹಾದ್ಭುತ ಅಂತ ಸ್ವೀಕರಿಸ್ತೇನೆ. ಭಕ್ತಿಯಿಂದ ಕೊಟ್ಟಂತಹ ಕಿಂಚಿತ್ ವಸ್ತು ನನಗೆ ಮಹತ್ವವಾಗಿರುವುದು. ಹಾಗಾಗಿ ನೀನು ಪ್ರೀತಿಯಿಂದ ಏನ್ ತಂದಿದ್ಯಾ ಕೊಡ್ತೀಯಾ? ಕೃಷ್ಣನ ಮಾತನ್ನ ಕೇಳಿ ಕುಚೇಲ ಮೌನವಾಗಿದ್ದ. ಅವನು ಅವಲಕ್ಕಿ ತಂದಿದ್ದೇನೆ ಎಂದು ಬಾಯಿ ಬಿಟ್ಟು ಹೇಳಲು ನಾಚಿಕೆಯಾಯಿತು. ಅಷ್ಟರಲ್ಲೇ ಕೃಷ್ಣ ಕುಚೇಲ ತನ್ನ ಹಿಂದೆ ಬಚ್ಚಿಟ್ಟುಕೊಂಡಿದ್ದ ಅವಲಕ್ಕಿಯ ಗಂಟನ್ನ ಕಿತ್ತುಕೊಂಡ. ಏನಿದೆ ಇದರಲ್ಲಿ ಎನ್ನುತ್ತಾ ಗಂಟನ್ನ ಬಿಚ್ಚಿದ. ಹಾ, ನನಗೆ ಏನು ತುಂಬಾ ಇಷ್ಟ ಎನ್ನುವುದು ನಿನಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವಲಕ್ಕಿಯನ್ನ ತಂದಿದ್ದೀಯಾ? ಪರಮ ಸಂತೋಷವಾಯ್ತು ನನಗೆ. ಒಂದು ಹಿಡಿಗೆ ಕೈ ಹಾಕಿ ಅದನ್ನ ಬಾಯಿಗೆ ಹಾಕಿಕೊಂಡವನು ಕಣ್ಣನ್ನ ಮುಚ್ಚಿ, ಆಹಾ, ಸವಿ ಸವಿಯಾಗಿದೆ. ಇನ್ನೊಂದು ಹಿಡಿಗೆ ಕೈ ಹಾಕಿದ. ಆಗ ರುಕ್ಮಿಣಿ ಅವನನ್ನ ತಡೆದಳು. ಸ್ವಾಮಿ, ಹೆಂಡತಿಗೆ ಪಾಲಿಲ್ಲವೇ? ನನಗೆ ಒಂದು ಹಿಡಿ ಅವಲಕ್ಕಿ ಕೊಟ್ಟರೆ 21 ತಲೆಮಾರು ಸಂಪತ್ಭರಿತವಾಗಿರುವಷ್ಟು ಹೋಗಿ ಅವನಿಗೆ ನಾನು ವೈಭೋಗವನ್ನ ನೀಡುತ್ತೇನೆ ಎಂದಳು ರುಕ್ಮಿಣಿ. ಆಗ ಕೃಷ್ಣ ಕೊಟ್ಟ. ಅವಳೂ ಸವಿದಳು. ಆ ರಾತ್ರಿ ಕುಚೇಲನಿಗೆ ಮಧುರವಾದ ಸವಿ ಭೋಜನ. ಮೃದತ್ ಫಲದ ಮೇಲೆ ಅವನಿಗೆ ಮಲಗಲು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸ್ವರ್ಗಲೋಕದ ಇಂದ್ರ ವೈಭವವೇ ತನಗೆ ದೊರಕಿತ್ತಂತೆ ಭಾಸ ಆಗ್ತಾ ಇದೆ ಕುಚೇಲನಿಗೆ. ಮರುದಿನ ಕುಚೇಲ ಹೊರಟು ನಿಂತ. ಕೃಷ್ಣ ತುಂಬು ಹೃದಯದಿಂದ ಅವನನ್ನ ಬೀಳ್ಕೊಟ್ಟ. ದಾರಿಯುದ್ದಕ್ಕೂ ಕುಚೇಲನಿಗೆ ಅದೇ ಯೋಚನೆ. ನಾನೆಲ್ಲಿ? ಲಕ್ಷ್ಮೀ ನಿವಾಸನಾದ ಕೃಷ್ಣನೆಲ್ಲಿ? ಏನು ಅವರ ಅಭಿಮಾನ, ಆದರತೆ, ಅದೆಷ್ಟು ಪ್ರೀತಿ ತೋರಿದ, ಆಲಿಂಗನ ಸುಖವನ್ನ ನೀಡಿದ, ಅವನ ಮೃದು ಹಾಸಿಗೆಯ ಮೇಲೆ ನನ್ನನ್ನ ಮಲಗಿಸಿದ, ಅವನ ಪತ್ತಿಯಿಂದ ಚಾಮರವನ್ನ ಬೀಸಿದ. ಸಾಕ್ಷಾತ್ ಶ್ರೀಕೃಷ್ಣನೇ ನನ್ನ ಪಾದ ಪೂಜಿಸಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡ. ಸಂಪತ್ತು ನೀಡಿದರೆ ಎಲ್ಲಿ ಮದ ಅಹಂಕಾರ ಬಂದು ಪ್ರೀತಿ ಸ್ನೇಹಗಳು ಮಾಯವಾಗಿ ಬಿಡುತ್ತದೋ ಎಂದು ನನಗೆ ಏನನ್ನು ಕೊಡದೆ ಹಾಗೆ ಕಳಿಸಿದ ನನ್ನ ಕೃಷ್ಣ. ಹೀಗೆ ಯೋಚಿಸುತ್ತಲೇ ತನ್ನ ಮನೆಗೆ ಬರ್ತಾ ಇದ್ದಾನೆ. ಅವನ ಮನೆ ಕಾಣಿಸ್ತಾ ಇಲ್ಲ. ಆ ಸ್ಥಳದಲ್ಲಿ ಅಮೃತ ಶಿಲೆಯ ಸುಂದರ ಭವನವನ್ನು ಕಂಗೊಳಿಸ್ತಾ ಇದೆ. ಮನೆಯ ಅಕ್ಕಪಕ್ಕ ಉದ್ಯಾನವನ ಉಪವನಗಳು, ಮನೆಯ ಹಿಂಭಾಗಕ್ಕೆ ತಾವರೆಯ ಸರೋವರ, ಸುತ್ತಮುತ್ತಲೂ ಐಸಿರಿ ಸುರಿದಂತಿದ್ದ ವಿಶಾಲವಾದ ಬೀದಿಗಳು. ಕುಚೇಲನಿಗೆ ಆಶ್ಚರ್ಯ, ಕಣ್ಣು ಮಂಜಾಗ್ತಾ ಇದೆ. ನನ್ನ ಮನೆಯಲ್ಲಿ ಹೋಯಿತು? ನಾನು ದಾರಿ ತಪ್ಪಿ ಬೇರೆ ಊರಿಗೆ ಬಂದು ಬಿಟ್ಟನಾ ಎಂದು ಗೊಂದಲಕ್ಕೊಳಕಾದರೆ ಅಷ್ಟರಲ್ಲಿ ಅನೇಕ ದಾಸದಾಸಿಯರು, ಸುಂದರ ವನಿತೆಯರು ಬಂದು ವಾದ್ಯ ವೈಭವದ ಮೆರವಣಿಗೆಯಲ್ಲಿ ಅವನ ಕೈಯನ್ನ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಒಳಗೆ ಬಂದೊಡನೆ ನೋಡ್ತಾ ಇದ್ದಾನೆ, ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಶೋಭಿಸುತ್ತಿದ್ದ ಅವನ ಹೆಂಡತಿ ಬಂದು ನಮಸ್ಕರಿಸಿ ಬರಸೆಳೆದು ಅಪ್ಪಿಕೊಳ್ತಾ ಇದ್ದಾಳೆ. ಧನ್ಯತಾ ಭಾವದಿಂದ ಪೂರ್ಣ ತೃಪ್ತಿಯಿಂದ ಲಕ್ಷಣವಂತೆ ಸತಿಯೊಡನೆ ಮನೆಯೊಳಗೆ ಬಂದ. ಅಲ್ಲಿ ನೋಡ್ತಾ ಇದ್ದಾನೆ, ಪದ್ಮರಾಗಗಳ ಸ್ತಂಭ, ಸ್ಫಟಿಕ ಮಣ ಗೋಡೆಗಳು, ಚಂದ್ರಕಾಂತ ಶಿಲಾವೇದಿಕೆ, ಹಂಸತೂರಿಕಾ ಕಲ್ಪಗಳು, ಕೆತ್ತನೆಯ ಮಂಚದ ಮೇಲೆ ಮೆತ್ತನೆಯ ಹಾಸಿಗೆಯ ಮುತ್ತಿನ ತೋರಣ. ಎಲ್ಲ ನೋಡಿದ ಕುಚೇಲ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ಇದೇನು ಅನುಗ್ರಹವಾಗಿ ಕ್ಷಣದಲ್ಲೇ ನನಗೆ ಆಶೀರ್ವಾದ ಮಾಡಿದ್ದಾನೆ ಕೃಷ್ಣ. ನಾವು ಅವನಿಗೆ ಅರ್ಪಿಸುವುದು ಅಲ್ಪವಾದರೂ ಅವನು ಕೊಡಿಸುವುದು ಎಣಿಸಲಾಗದ ಸಂಪತ್ತು, ಭಾಗ್ಯ, ಸೌಭಾಗ್ಯ. ಒಪ್ಪಿಡಿ ಅವಲಕ್ಕಿ ಕೊಟ್ಟಿದ್ದಕ್ಕೆ ಈ ಪರಿಯ ಅನಂತ ಸಂಪದವನ್ನೇ ಕರುಣಿಸಿದ್ದಾನ. ಕರುಣಾಸಾಗರನಾದ ಅವನ ಚರಣ ಕಮಲಗಳಲ್ಲಿ ಜನ್ಮ ಜನ್ಮಗಳಲ್ಲಿ ನನ್ನ ಭಕ್ತಿ ಸ್ಥಿರವಾಗಿರಲಿ. ಅಂದಿನಿಂದ ಭೋಗಭಾಗ್ಯಗಳಲ್ಲಿ ಆಸಕ್ತನಾಗದೆ ನಿರ್ವಿಕಾರ ಚಿತ್ತನಾಗಿ ಭಕ್ತಿ ಸಾಮ್ರಾಜ್ಯದಲ್ಲಿ ವಿಹರಿಸ್ತಾ ಭವಬಂಧನವನ್ನ ಕಳ್ಕೊಂಡು ಅವನು ಮುಕ್ತನಾದಂತೆ. ಈ ರೀತಿಯಾಗಿ ಭಾಗವತದಲ್ಲಿ ಕೃಷ್ಣ ಕುಚೇಲನ ಒಂದು ಸ್ನೇಹವನ್ನ ಅದ್ಭುತವಾಗಿ ವರ್ಣಿಸ್ತಾ ಇದ್ರೆ, ಮುಂದೆ ಏನಾಗ್ತಾ ಇದೆ? ಅರ್ಜುನ ಒಂದು ವಿಶೇಷವಾದ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾನೆ. ಯಾವ ಪ್ರತಿಜ್ಞೆ? ಕೃಷ್ಣ ಒಂದು ದಿವಸ ಮಹಾ ಅಶ್ವಮೇಧ ಯಾಗವನ್ನ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಿ
ಯಜ್ಞದ ಕುದುರೆಯನ್ನ, ಅದರೊಡನೆ ಪಾಂಡವರನ್ನ, ಕೃತನ ಮಗ ಚಾರುದೇಶ್ನ, ಸುದೇಶ್ನ, ಪ್ರದ್ಯುಮ್ನ, ಸಾಂಬ, ಅಂಶುಮಂತ ಮೊದಲಾದ ತನ್ನ ಮಕ್ಕಳನ್ನ ಅಶ್ವದ ರಕ್ಷಣೆಗಾಗಿ ಕಳಿಸ್ತಾ ಇದ್ದಾನೆ. ಒಂದು ದಿನಕ್ಕೆ 1,00,000 ಯೋಜನ ಹೋಗಬಲ್ಲಂತಹ ವಿಶೇಷವಾದ ಕುದುರೆ 7:15 ಗಳಿಗೆಯೊಳಗೆ ದಿಗ್ವಿಜಯ ಮುಗಿಸ್ಕೊಂಡು ಹಿಂತಿರುಗಿ ಬಂದ್ಬಿಡ್ತು ದ್ವಾರಕೆಗೆ. ಯಾಗ ನಡೀತಾ ಇದೆ. ಒಬ್ಬ ಬ್ರಾಹ್ಮಣ ಕೈಯಲ್ಲಿ ಹುಲ್ಲು ಹಿಡಿದು ಗೋಳಿಡ್ತಾ ಬಂದ. ಅರ್ಜುನ ಯಾಗಶಾಲೆಯಿಂದ ಹೊರಬಂದು ಆ ಬ್ರಾಹ್ಮಣನ ಗೋಳಿಗೆ ಕಾರಣ ಅಂತ ಕೇಳಿದಾಗ, ಸ್ವಾಮಿ, ನನಗೆ 3 ಮಕ್ಕಳು, ಹುಟ್ಟಿದಾಗಲೇ ಒಂದು ಭೂತ ತಕ್ಷಣ ಬಂದು ಕದ್ದು ಹೋಗ್ತಾ ಇದೆ. ಈಗ ನನ್ನ ಹೆಂಡತಿ 4ನೇ ಮಗುವಿಗೆ ಪ್ರಸವದ ಸಮಯ, ಈ ಮಗುವನ್ನಾದರೂ ಉಳಿಸಿಕೊಡಿ ಎಂದು ಬೊಬ್ಬೆ ಇಟ್ಟ. ಅರ್ಜುನ ಹೇಳ್ತಾ ಇದ್ದಾನೆ, ನಾವಿರುವಾಗ ನಿನಗೇಕೆ ಭಯ, ನಾನು ನಿನ್ನ ಮಗುವನ್ನ ಕಾಪಾಡ್ತೇನೆ ಅಂತ ಘೋಷಿಸಿದ. ಅದಕ್ಕೆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಯಾಗಶಾಲೆಯಲ್ಲಿ ಇರುವ ಕೃಷ್ಣ, ಬಲರಾಮ, ಪ್ರದ್ಯುಮ್ನ, ಅನುರುದ್ಧರೇ ಕಾಪಾಡುತ್ತೇವೆ ಎಂದು ಭರವಸೆ ಕೊಟ್ಟಿಲ್ಲ, ಇನ್ನು ನಿನಗೆಲ್ಲಿಂದ ಬರಬೇಕು ಆ ಸಾಮರ್ಥ್ಯ ಎಂದ. ರೋಷಾವಿಷ್ಟನಾದ ಅರ್ಜುನ, ನಾನು ಅವರಂತಲ್ಲ, ನಾನು ವೀರಾದಿವೀರ ಅರ್ಜುನ, ಕಾಂಡವ ವನದಲ್ಲಿ ದೇವಾನು ದೇವತೆಗಳನ್ನೇ ಜಯಿಸಿದ ಭೂಪ ಅಂತ ಬೀಗದ. ಒಳಗೆ ಕೃಷ್ಣ ಯಜ್ಞ ದೀಶ ತೊಟ್ಟು ಯಜ್ಞ ಕುಂಡದೆದುರು ಕುಳಿತಿದ್ದ. ಅರ್ಜುನ ಅಲ್ಲಿಗೆ ಬಂದು ಕೃಷ್ಣನಿಗೆ ವಿಚಾರವನ್ನು ತಿಳಿಸಿದಾಗ, ಆ ಬ್ರಾಹ್ಮಣ ಮಗುವನ್ನ ಕಾಪಾಡಿ ಬರ್ತೇನೆ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ, ಅದು ಅಷ್ಟು ಸುಲಭದ ಮಾತಲ್ಲ, ನಿನ್ನಿಂದ ಆಗದೆಯೂ ಇರಬಹುದು ಎಂದ. ಕೃಷ್ಣ ಆಗದೆಯೂ ಇರಬಹುದು ಎಂದ ಮಾತನ್ನ ಕೇಳಿ ಮತ್ತಷ್ಟು ಛಲ ಬಂತು. ಬ್ರಾಹ್ಮಣ ಪುತ್ರನ ಸಂರಕ್ಷಣೆ ಮಾಡಿಯೇ ಮಾಡ್ತೇನೆ, ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂದು ಪ್ರತಿಜ್ಞೆಯನ್ನ ಮಾಡಿ ಹೊರಟೇ ಬಿಟ್ಟ. ಈಗ ಪ್ರಸವ ವೇದನೆ ಆರಂಭವಾಗಿ ಆ ತಾಯಿ ಒದ್ದಾಡ್ತಾ ಇದ್ದಾಳೆ. ಪ್ರಸವದ ಸಮಯ ಬಂದೇ ಬಿಡ್ತು. ಅರ್ಜುನ ಅಲ್ಲಿ ಒಂದು ಸಂರಕ್ಷಣಾ ಶರಪಂಜರವನ್ನ ನಿರ್ಮಾಣ ಮಾಡ್ಬಿಟ್ಟ. ಒಂದು ಕ್ರಿಮಿಯೂ ಒಳ ಹೋಗದಂತಹ ದಿಗ್ಬಂಧನವನ್ನ ಮಾಡಿದ್ದಾನೆ. ಆದರೆ ಎಲ್ಲರೂ ನೋಡುತ್ತಿರುವಾಗಲೇ ಮಗುವಿನ ಜನನ. ಹುಟ್ಟಿದ ಕೂಡಲೇ ಮಗು ಮಾಯವಾಗೋಯ್ತು. ಆ ಬ್ರಾಹ್ಮಣ ಬಂದು ಅರ್ಜುನನನ್ನ, ನಾನು ಜಗದೇಕ ವೀರ, ಕಾಪಾಡಿ ಬರುತ್ತೇನೆ ಎಂದು ಬಡಾಯಿ ಕೊಚ್ಚಿದೆಯಲ್ಲ, ನಿನ್ನನ್ನ ನಂಬಿ ನಾನು ಕೆಟ್ಟೆ, ನಾನು ಕೃಷ್ಣನನ್ನ ಕೇಳುತ್ತೇನೆ ಎಂದಾಗ ಕೃಷ್ಣ ಬೇಕಿಲ್ಲ, ನಾನೇ ರಕ್ಷಿಸುತ್ತೇನೆ ಎಂದು ಹೇಳಿ ನನ್ನನ್ನ ವಂಚಿಸಿದ್ದೀಯಾ. ಈಗ ನನ್ನ 4ನೇ ಮಗುವು ಕಣ್ಮರೆಯಾಗಿದೆ ಅಂತ ಅವನು ಅಳ್ತಾ ಇದ್ದಾನೆ. ಅರ್ಜುನ ಕೃಷ್ಣನ ಬಳಿ ಧಾವಿಸಿ ಬಂದ. ಪ್ರತಿಜ್ಞಾ ಭಂಗವಾದ ವಿವರ ತಿಳಿಸಿ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಸಿದ್ಧನಾದ. ಅಷ್ಟರಲ್ಲಿ ಕೃಷ್ಣ ಅರ್ಜುನನ ತಡೆದು ಹೇಳ್ತಾ ಇದ್ದಾನೆ, ಆ ಬ್ರಾಹ್ಮಣನನ್ನ ರಥದಲ್ಲಿ ಕೂರಿಸ್ಕೊ, ಒಂದೇ ಕ್ಷಣದಲ್ಲಿ 7 ಸಾಗರ 7 ದ್ವೀಪಗಳನ್ನ ದಾಟಿ ಮುಂದಕ್ಕೆ ಹೋಗೋಣ ಎಂದು ಕೃಷ್ಣ ಅರ್ಜುನ ಬ್ರಾಹ್ಮಣ ಸಹಿತವಾಗಿ ಒಂದೇ ಕ್ಷಣದಲ್ಲಿ 7 ದ್ವೀಪ 7 ಸಾಗರವನ್ನ ದಾಟಿ ಬಂದ. ಅಲ್ಲಿ ಕತ್ತಲು, ಕುದುರೆಗಳಿಗೆ ದಾರಿ ಕಾಣಿಸ್ತಾ ಇಲ್ಲ. ಆಗ ತನ್ನ ಚಕ್ರದಿಂದ ಕತ್ತಲೆಯನ್ನ ಸೀಳಿ ಬೆಳಕು ಮೂಡಿಸ್ತಾ ಅಲ್ಲಿಂದ ಘನೋದಕವನ್ನ ದಾಟಿ ಅದರ ಆಚೆ ಇದ್ದ ತನ್ನ ದಿವ್ಯ ಮಂದಿರವನ್ನ ಅವರಿಗೆ ತೋರಿಸ್ತಾ ಇದ್ದಾನೆ. ಅವರಿಬ್ಬರನ್ನು ದೂರದಲ್ಲಿ ನಿಲ್ಲಿಸಿ ಅವನು ಮಾತ್ರ ಒಳಗೆ ಬಂದ. ಆ ಮಂದಿರದಲ್ಲಿ ಅಷ್ಟಬಾಹುವಿನ ವಿಷ್ಣು ವಿಗ್ರಹವಿತ್ತು. ಅದರಲ್ಲಿ ಒಂದು ಮುಹೂರ್ತ ಪ್ರವೇಶ ಮಾಡಿ ಮತ್ತೆ ಹೊರಬಂದ. ಅಲ್ಲಿಂದ ಬರುವಾಗ ಬ್ರಾಹ್ಮಣನ 4 ಮಕ್ಕಳನ್ನ ಕೃಷ್ಣ ಕರೆದುಕೊಂಡು ಬಂದ. ಆ ಮಕ್ಕಳು ವಿಷ್ಣು ಲೋಕದ ದ್ವಾರಪಾಲಕರಾಗಿದ್ದ ನಂದ, ಸುನಂದ, ಕುಮುದ, ಕುಮೇದೇಕ್ಷಣರಾಗಿದ್ರು. ಇನ್ನು ಜಯ ವಿಜಯರು ಶಿಶುಪಾಲ ದಂತ ವಕ್ತರಾಗಿ ಬಂದಿದ್ರು. ಚಂಡ ಪ್ರಚಂಡರು ಗದಾ ಹಾಗೂ ಸಾರ್ಣರಾಗಿ ಬಂದಿದ್ರು. ಅರ್ಜುನ ತನ್ನ ಶೌರ್ಯ ಪರಾಕ್ರಮ ದರ್ಪ ಮೆರೆದಾಗ ಅದರ ಪರಿಹಾರಕ್ಕಾಗಿ ಆ ಬ್ರಾಹ್ಮಣ ಮಕ್ಕಳನ್ನ ಕೃಷ್ಣ ಸ್ವತಃ ತಾನೇ ಕರೆತಂದಿದ್ದ ಕಾರಣ ಅರ್ಜುನನ ಮದವನ್ನ ಇಳಿಸ್ಲಿಕ್ಕೆ. ಮುಂದೆ ಸುಭದ್ರ ಪರಿಣಯವಾಗ್ತಾ ಇದೆ. ಯಾವ ರೀತಿ? ಕೃಷ್ಣ ಬಲರಾಮರ ಸುಂದರ ಸುಮಧುರ ಸೋದರಿಯೇ ಸುಭದ್ರೆ. ಅವಳನ್ನು ತನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಬಲರಾಮ ಹವಣಿಸ್ತಾ ಇದ್ರೆ, ತೀರ್ಥಯಾತ್ರೆ ಮಾಡ್ತಾ ಇರ್ತಕ್ಕಂತ ಅರ್ಜುನ ಪ್ರಭಾಸ ತೀರ್ಥಕ್ಕೆ ಬಂದಾಗ ಅವನ ಕಿವಿಗೆ ಈ ವಿಚಾರ ಬೀಳುತ್ತೆ, ಬಲರಾಮ ಸುಭದ್ರೆಯನ್ನ ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತಕ್ಕಂಥ ವಿಚಾರ. ಜೊತೆಗೆ ಸುಭದ್ರೆಯನ್ನ ನೋಡ್ಲೇಬೇಕು ಅಂತಕ್ಕಂಥ ಆಸೆ ತವಕ ಹೆಚ್ಚಾಗೋಯ್ತು. ಸನ್ಯಾಸಿ ವೇಷವನ್ನ ಧರಿಸಿ ದ್ವಾರಕೆಗೆ ಅರ್ಜುನ ಬಂದ. ಅಲ್ಲಿ ನಿಜ ಸನ್ಯಾಸಿಯಂತೆಯೇ ಪುರಜನರಲ್ಲಿ ಅನುಗ್ರಹ ಮಾಡ್ತಾ ಜನಪ್ರಿಯ ಸನ್ಯಾಸಿ ಅಂತ ಅನಿಸ್ಕೊಂಡ. ಬಾಯಿಂದ ಬಾಯಿಗೆ ಈ ವಿಚಾರ ಬಲರಾಮನಿಗೂ ತಿಳಿದು ಆ ಸನ್ಯಾಸಿಯನ್ನ ನಮ್ಮ ಅರಮನೆಗೆ ಕರೆಸಿ ಗೌರವವನ್ನು ತೋರ್ಬೇಕು ಅಂತ ಕರೆಸ್ಕೊಂಡ.
ಬಲರಾಮನ ಮನೆಯಲ್ಲಿ ಮೋಹ ಸ್ನೇಹಗಳ ಚೆಲುವಿನ ಚಿತ್ತಾರ ಒಲವಿನ ಹೂಬಳ್ಳಿಯಂತೆ ಸುಭದ್ರ ಓಡಾಡ್ತಾ ಇದ್ದಾಳೆ. ಒಬ್ಬರನೊಬ್ಬರು ನೋಡುವ ನೋಟ, ನಾಚಿಕೆ, ಮೋಹ. ಸನ್ಯಾಸಿಯ ಸೌಂದರ್ಯ ಕಂಡ ಸುಭದ್ರೆ ಮನ್ಮಥನ ಬಾಣಕ್ಕೆ ಒಳಗಾದಳು. ಅರ್ಜುನನಿಗಂತೂ ಮೊದಲಿನಿಂದಲೂ ಅವಳ ಬಗ್ಗೆ ಅನುರಾಗ. ಈಗ ಪ್ರೀತಿ ಪ್ರೇಮ ಪಾಶಕ್ಕೆ ತಿರುಗಿದೆ. ಹೃದಯಗಳು ಬೆಸಿತಾ ಇದೆ. ಒಂದು ದಿನ ನಗರದಾಚೆ ನಡೆಯುತ್ತಿದ್ದ ದೇವರ ಉತ್ಸವದ ನಿಮಿತ್ತ ಸುಭದ್ರೆ ಹೊರಟಾಗ ವಸುದೇವ ದೇವಕಿಯರನ್ನೊಪ್ಪಿಸಿ ಸನ್ಯಾಸಿ ಅವಳನ್ನ ಅನುಸರಿಸಿ ಬಂದ. ತನ್ನ ಹಾವ ಭಾವ ವಿಲಾಸ ಭಿನ್ನಾಣ ಬಿಗುಮಾನಗಳಿಂದ ಆ ಉತ್ಸವದಲ್ಲಿ ಮಿಂಚಿನ ಬಳ್ಳಿಯಂತೆ ವಿಹರಿಸ್ತಾ ಇದ್ದಂತ ಸುಭದ್ರೆಯನ್ನ ಕಂಡು ಅರ್ಜುನನಿಗೆ ಉತ್ತೇಜವಾಗ್ತಾ ಇದೆ. ತನ್ನ ರಥದಲ್ಲಿ ಸುಭದ್ರೆಯ ಬಳಿ ಬಂದ ಅರ್ಜುನ ಅವಳನ್ನ ಕೂಡಿಸಿಕೊಂಡು ರಥದಲ್ಲಿ ಕರೆದೊಗ್ತಾ ಇದ್ದಾನೆ. ಸುಭದ್ರೆ ಜೊತೆ ಇದ್ದ ಭಟರು ಅವನನ್ನ ಎದುರಿಸಿದಾಗ ಅರ್ಜುನ ತನ್ನ ಗಾಂಡೀವವನ್ನ ಹೆದೆಯೇರಿಸಿ ಬಾಣಗಳಿಂದ ಅವರನ್ನೆಲ್ಲ ಮುಚ್ಚಿಬಿಟ್ಟ. ಸುಭದ್ರೆಯ ಜೊತೆ ಇಂದ್ರಪ್ರಸ್ಥ ತಲುಪಿನ ವೇಳೆಗೆ ಬಲರಾಮನಿಗೆ ವಿಚಾರ ಗೊತ್ತಾಯ್ತು. ಕೆಂಡದಂತೆ ಭೀಷಣ ರುದ್ರನಾದ ಬಲರಾಮ ಈ ಸನ್ಯಾಸಿಯನ್ನ ಸಂಹರಿಸ್ತೇನೆ ಅಂತ ಎದ್ದ. ಆಗ ಕೃಷ್ಣ ಬಲರಾಮನಿಗೆ ನಮಸ್ಕರಿಸಿ ಹೇಳ್ತಾ ಇದ್ದಾನೆ ಸಮಾಧಾನ ಮಾಡಿ, ಅಣ್ಣ, ಅರ್ಜುನ ನಮ್ಮವನು, ಸುಭದ್ರೆ ನಮ್ಮ ಸೋದರಿ, ಅವರಿಬ್ಬರ ವಿವಾಹ ಮಾಡೋಣ. ಬಲರಾಮನಿಗೆ ತಿಳುವಳಿಕೆಯ ಮಾತನ್ನ ಹೇಳಿ ಅವನನ್ನ ಒಪ್ಪಿಸಿದ. ಬಲರಾಮ ಪ್ರಸನ್ನನಾಗಿ ಸುಭದ್ರಾರ್ಜುನ ವಿವಾಹವನ್ನ ವೈಭವದಿಂದ ನೆರವೇರಿಸಿ ಅವರಿಬ್ಬರನ್ನ ಬೀಳ್ಕೊಟ್ಟ. ವಿದೇಹ ದೇಶದ ಮಿಥಿಲಾ ನಗರದಲ್ಲಿ ಶ್ರುತದೇವ ಎಂಬ ಬ್ರಹ್ಮ ಗೋತ್ರ ಪರಿವರ್ತನಿದ್ದಾನೆ. ಅವನು ಭಗವದ್ಭಕ್ತನಾಗಿದ್ದಾನೆ, ಪರಮಶಾಂತ, ವೇದ ವಿಷಾದನಾಗಿದ್ದಾನೆ, ಗೃಹಸ್ಥ ಧರ್ಮದ ಗಂಧ ತೇಯ್ತಾ ಇದ್ದಾನೆ. ಆ ರಾಜ್ಯದ ರಾಜ ಬಹುಳಾಶ್ವ, ಸತ್ಯ ಧರ್ಮರಥ. ಈ ಇಬ್ಬರ ಭಕ್ತಿಗೆ ಒಲಿದ ಶ್ರೀಕೃಷ್ಣ ಅವರನ್ನು ಅನುಕರಿಸಬೇಕು ಅಂತ ಈಗ ಮಿಥಿಲಾ ನಗರಗೆ ಬರ್ತಾ ಇದ್ದಾನೆ. ಅವರ ಜೊತೆ ನಾರದ, ವಾಮದೇವ, ಅತ್ರಿ, ಅರುಣ, ಬೃಹಸ್ಪತಿ, ಕಣ್ವ, ಮೈತ್ರೇಯ, ಚವ್ವನ ಋಷಿಗಳೂ ಕೂಡ ಬರ್ತಾ ಇದ್ದಾರೆ. ಕೃಷ್ಣ ಬಂದ ವಿಷಯ ತಿಳಿಯಿತು. ಶ್ರುತದೇವ, ಬಹುಳಾಶ್ವ ಇಬ್ಬರು ಓಡೋಡಿ ಬಂದು ಕೃಷ್ಣನಿಗೆ, ಋಷಿಮುನಿಗಳಿಗೆ ಪೊಡಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಆಗಮಿಸಿ ನಮ್ಮನ್ನ ಉದ್ಧರಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಆಗ ಕೃಷ್ಣ ಎರಡು ರೂಪವನ್ನ ತಾಳಿ ಇಬ್ಬರ ಮನೆಗೆ ಹೋಗ್ತಾ ಇದ್ದಾನೆ. ಬಹುಳಾಶ್ವ ಬಂಗಾರದ ಕಲಶಗಳಲ್ಲಿ ಜಲದಿಂದ ಕೃಷ್ಣನ ಮುನಿಗಳ ಪಾದವನ್ನು ತಳೆದು ತೀರ್ಥವನ್ನ ಪ್ರೋಕ್ಷಿಸಿಕೊಳ್ತಾ ಇದ್ದಾನೆ. ಆರತಿ ಮಾಡಿ ಮೃಷ್ಟಾನ್ನ ಭೋಜನವನ್ನ, ಮಧುರ ಫಲ ತಾಂಬೂಲ್ಯವನ್ನ ನೀಡ್ತಾ ಇದ್ದಾನೆ. ಪುರುಷೋತ್ತಮ, ಭಕ್ತ ದುಃಖಹಾರಿ ಅಚ್ಯುತ ನಾರಾಯಣ, ನಿನ್ನ ಪಾದಧೂಳಿಯಿಂದ ನಾವು ಪವಿತ್ರರಾಗಿದ್ದೇವೆ, ಧನ್ಯರಾಗಿದ್ದೇವೆ. ಅದೇ ರೀತಿ ಶ್ರುತದೇವ ಕೃಷ್ಣನಿಗೆ ಸ್ವಾಗತ, ಉಪಚಾರ, ಪಾದ ಪೂಜೆ, ಫಲಪತ್ರ, ಪುಷ್ಪ, ಮೃಷ್ಟಾನ್ನ ಭೋಜನವನ್ನ ಮಾಡಿ ಅವನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ಹೀಗೆ ಅವರನ್ನ ಅನುಗ್ರಹಿಸ್ತಾ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಮುಂದೆ ಭೃಗು ಮುನಿಗಳು ಸರ್ವೋತ್ತಮನನ್ನ ಯಾವ ರೀತಿ ಕಾಣಿದ್ರು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಿಂದೆ ಸರಸ್ವತಿ ನದಿ ತೀರದಲ್ಲಿ ಸಹಸ್ರಾರು ಮುನಿಗಳು ಏನ್ ಮಾಡ್ತಾ ಇದ್ದಾರೆ? ವೈಭವೋಪೇತವಾದಂತ ಸತ್ರಯಾಗವನ್ನು ನಡೆಸ್ತಾ ಇದ್ದಾರೆ. ಯಜ್ಞಾಂತದಲ್ಲಿ ಕಿರೀಟಪ್ರಾಯವಾದ ಸರ್ವೋತ್ತಮ ದೇವರಿಗೆ ಅಂತಿಮ ಯಜ್ಞ ಹವಿಸ್ಸನ್ನ ಸಮರ್ಪಣೆ ಮಾಡೋದು ನಿಶ್ಚಯ ಮಾಡಿದ್ದಾರೆ. ಆದರೆ ಆ ಸರ್ವೋತ್ತಮ ದೇವ ಯಾರು ಎಂಬ ಪ್ರಶ್ನೆ ಋಷಿಮುನಿಗಳಿಗೆ ಗೊಂದಲ. ಯಾರು ಲೋಕದಲ್ಲಿ ದೊಡ್ಡವರು? ಯಾರು ಎಲ್ಲ ದೇವತೆಗಳಿಗಿಂತ ಅತ್ಯಂತ ಶಕ್ತರು? ಹಾಗಾದ್ರೆ ಈ ವಿಚಾರವನ್ನ ನಿರ್ಧಾರ ಮಾಡ್ಲಿಕ್ಕೆ ಭೃಗುಮುನಿಗಳೇ ಸರಿಯಾಗಿರ್ತಕ್ಕಂಥವ್ರು. ಹಾಗಾಗಿ ಎಲ್ಲರೂ ಭೃಗುಮುನಿಗಳೇ ಬಂದು ಕೇಳ್ಕೊಳ್ತಾ ಇದ್ದಾರೆ, ಮುನಿಗಳೇ ಹೋಗಿ ಬನ್ನಿ, ನೀವೇ ಪ್ರತ್ಯಕ್ಷ ಹೋಗಿ ತ್ರಿಮೂರ್ತಿಗಳ ಮಹಿಮಾತಿಶಯಗಳನ್ನ ತಿಳಿದುಕೊಂಡು ಬಂದು ನಮ್ಮ ಈ ಸಮಸ್ಯೆ ಪರಿಹರಿಸಿ. ಒಬ್ರು ಹೇಳ್ತಾರೆ ಬ್ರಹ್ಮಶ್ರೇಷ್ಠ, ಮತ್ತೊಬ್ಬರು ರುದ್ರದೇವರು, ಮಗದೊಬ್ಬರು ಇಲ್ಲ ಮಹಾವಿಷ್ಣುವೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ನೀವು ಹೋಗಿ ಈ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸಿ ಅಂತ ಹೇಳ್ತಾ ಇದ್ದಾಗ ಭೃಗು ಮಹರ್ಷಿ ಆಯಿತು ಎಂದು ಒಪ್ಪಿ ಮೊದಲು ಬ್ರಹ್ಮನ ಸಭೆಗೆ ಬಂದರು. ಅವನ ಸತ್ವಗುಣ ಶ್ರೇಷ್ಠತೆ ಪರೀಕ್ಷಿಸ್ಲಿಕ್ಕೆ ಅವನ ಮುಂದೆ ಹೋಗಿ ನಿಂತು ಬ್ರಹ್ಮದೇವರಿಗೆ ನಮಸ್ಕಾರವನ್ನ ಮಾಡ್ಲಿಲ್ಲ, ಅವನನ್ನ ಸ್ತುತಿಸ್ಲಿಲ್ಲ, ಹೊಗಳಿಲ್ಲ, ಮೌನವಾಗಿ ನಿಂತ್ಕೊಂಡ್ರು. ಬೇಸರಗೊಂಡ ಬ್ರಹ್ಮ ಕೇವಲ ಭೃಗುನ ತನ್ನ ಮಗನೆಂಬ ಕಾರಣದಿಂದ ಅವನ ಮೇಲೆ ಬಂದ ಕೋಪ ತಗ್ಗಿಸಿಕೊಂಡ. ಅಲ್ಲಿಂದ ಕೈಲಾಸಕ್ಕೆ ಬಂದ.
ಸೋದರ ಭಾವದಿಂದ ರುದ್ರದೇವರು ಭೃಗು ತನ್ನನ್ನ ಬರಸೆಳೆದು ಬಿಗಿದಪ್ಪಿಕೊಳ್ಳುವರು ಅಂತ ಅನ್ಕೊಂಡಿದ್ರೆ ಅವನ ಬಳಿ ಬಂದ್ರು. ಆದರೆ ಭೃಗು ಮಹರ್ಷಿ ಸುಮ್ಮನೆ ನಿಂತಿದ್ರು. ವಿಚಿತ್ರ ಕೋಪದಿಂದ ರುದ್ರದೇವರು ತ್ರಿಶೂಲ ಹಿಡಿದು ಭೃಗು ಮುನಿಗೆ ತಿವಿಲಿಕ್ಕೆ ಬಂದಾಗ ಪಾರ್ವತಿ ತಡೆದ್ಲು. ಭೃಗು ಅಲ್ಲಿಂದ ಹೊರಟು ವೈಕುಂಠಕ್ಕೆ ಬಂದ್ರು. ವೈಕುಂಠದಲ್ಲಿ ಮಹಾವಿಷ್ಣು ಲಕ್ಷ್ಮೀ ದೇವಿಯ ಮಡಿಲಲ್ಲಿ ತಲೆಯಿಟ್ಟು ಹಾಯಾಗಿ ಮಲಗಿದ್ದಾನೆ. ಭೃಗು ಬಂದಿರುವುದು ಗೊತ್ತಾದ್ರೂ ಕೂಡ ವಿಷ್ಣು ಆರಾಮವಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಕೂಡಲೇ ಭೃಗುಮುನಿ ತನ್ನ ಪಾದದಿಂದ ವಿಷ್ಣುವಿನ ವಕ್ಷಸ್ಥಳಕ್ಕೆ ಒದ್ದ. ತಕ್ಷಣ ಹಾಸಿಗೆಯಿಂದ ಎದ್ದು ಬಂದ ವಿಷ್ಣು ಅಪರಾಧಕ್ಕೆ ಕ್ಷಮಿಸಿ, ತಮ್ಮ ಆಗಮನದ ಅರಿವಾಗದೆ ನಾನು ಮಲಗಿದ್ದೆ. ಭೃಗು ಮಹರ್ಷಿಗಳನ್ನ ವಿಶೇಷವಾಗಿ ಸತ್ಕರಿಸಿದ ಮಹಾವಿಷ್ಣು ಮತ್ತೆ ಹೇಳಿದ, ಪೂಜ್ಯರೇ, ತಾವು ಪರಮ ಪವಿತ್ರರು. ತಮ್ಮ ಪದಜಲದ ಒಂದು ಹನಿ ಇಡೀ ಜಗತ್ತನ್ನೇ ಪವಿತ್ರಗೊಳಿಸಬಲ್ಲದು. ನೀವು ಒದ್ದದ್ದು ನನ್ನ ವಕ್ಷಕ್ಕೆ ಅಲಂಕಾರವೇ ಆಯಿತು. ನಾನು ಧನ್ಯನಾದೇ ಎಂದ. ಹೀಗೆ ತ್ರಿಮೂರ್ತಿಗಳ ಪರೀಕ್ಷೆಯನ್ನ ಮುಗಿಸಿ ಸರಸ್ವತೀ ತೀರಕ್ಕೆ ಬಂದು ನೆರೆದಿದ್ದ ಸಕಲ ಮುನಿವೃಂದಕ್ಕೆ ಮಹಾವಿಷ್ಣು ಶ್ರೀಮನ್ನಾರಾಯಣನೇ ಪರದೈವ ಸರ್ವೋತ್ತಮ ದೈವ ಅಂತ ತಿಳಿಸಿದ್ರು. ಎಲ್ಲ ಮುನಿಗಳು ವಿಷ್ಣುವನ್ನ ಭಕ್ತಿಯಿಂದ ಸೇವಿಸಿ ವೈಕುಂಠ ಪ್ರಾಪ್ತಿ ಪಡೆದರಂತೆ. ಎಲ್ಲರಿಗೂ ಈಗ ಒಂದು ಅನುಮಾನ, ನಾವು ಕೇಳಿರ್ತಕ್ಕಂಥ ಕಥೆಯಲ್ಲಿ ಹೀಗಿಲ್ಲವೇ? ಭೃಗುಮುನಿಗಳು ಬ್ರಹ್ಮನಿಗೆ ಶಾಪವನ್ನ ಇತ್ರು, ಶಿವನಿಗೂ ಕೂಡ ಶಾಪವನ್ನ ಇತ್ರು, ಕಡೆಗೆ ಮಹಾವಿಷ್ಣುವಿಗೆ ಕಾಲಿನಿಂದ ಒದ್ರು. ಬ್ರಹ್ಮನಿಗೆ ಭೂಲೋಕದಲ್ಲಿ ನಿನಗೆ ಪೂಜೆಯಾಗದಿರಲಿ, ಶಿವನಿಗೆ ನೀನು ಕಲ್ಲು ರೂಪಿಯಾಗಿ ಪೂಜೆಯಾಗು, ವಿಷ್ಣುವಿಗೆ ವಕ್ಷಸ್ಥಳಕ್ಕೆ ಒದ್ದು ತನ್ನ ಪಾದದಲ್ಲಿರ್ತಕ್ಕಂಥ ಆ ನಯನವನ್ನ ನಾಶ ಮಾಡ್ಕೊಂಡ್ರು ಅಂತಕ್ಕಂಥ ಕಥೆ. ಆದರೆ ಭಾಗವತದಲ್ಲಿ ಅದರ ಯಾವುದೇ ಉಲ್ಲೇಖವನ್ನ ಅವರು ಮಾಡೋದಿಲ್ಲ. ನಾವು ಏನು ನೋಡ್ತಾ ಇದ್ದೀವಿ ಅದು ಮನರಂಜನೆಗೋಸ್ಕರ ಮಾರ್ಪಾಡು ಮಾಡ್ಕೊಂಡಿರೋದು. ಯಾರಿಗೂ ಯಾವ ಶಾಪವನ್ನೂ ಕೊಡದ ಭೃಗು ಮಹರ್ಷಿಗಳು ಕೇವಲ ಕೋಪದಿಂದ ಬಂದು ಕಡೆಯಲ್ಲಿ ವಿಷ್ಣುವಿನ ವಕ್ಷಸ್ಥಳಕ್ಕೆ ಒದ್ದು ಅವರು ಬಂದು ಅವರೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದಾದ ಮೇಲೆ ಮಹಾಲಕ್ಷ್ಮಿ ಕೋಪಗೊಂಡು ಭೂಲೋಕಕ್ಕೆ ಬಂದಂತಹ ಕಥಾ ಹಂದರ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಏನು? ಯಾದವ ವಂಶಕ್ಕೆ ಋಷಿಮುನಿಗಳ ಶಾಪ ಕೊಟ್ಟಂತಹ ಕತೆ. ಒಮ್ಮೆ ಕಮಂಡಲವನ್ನ ಹಿಡಿದು ಜಟಾಧಾರಿಗಳಾದ ವಿಶ್ವಾಮಿತ್ರರು, ವಸಿಷ್ಠರು, ನಾರದರು, ಭೃಗು, ಅಂಗೀರಸ, ದೂರ್ವಾಸರು, ಕಶ್ಯಪ, ವಾಮದೇವ, ಅತ್ರಿ ಎಲ್ಲ ಮುನಿಶ್ರೇಷ್ಠರು ದ್ವಾರಕೆಗೆ ಆಗಮಿಸಿದ್ದಾರೆ. ಶ್ರೀಕೃಷ್ಣನ ದರ್ಶನ ಮಾಡ್ಲಿಕ್ಕೆ ಬಂದ ಅವರೆಲ್ಲರಿಗೂ ಕೃಷ್ಣ ಅರ್ಘ್ಯಪಾದ್ಯ ಆಚಮನಗಳಿಂದ ಸ್ವಾಗತಿಸ್ತಾ ಸುವರ್ಣ ಸಿಂಹಾಸನದಲ್ಲಿ ಕೂರಿಸ್ತಾ ಎಲ್ಲರೂ ಕೃಷ್ಣನನ್ನ ಹೊಗಳುತ್ತಾ ಇದ್ದಾರೆ. ನಿನ್ನ ಪಾದ ಕಮಲ ಭವಸಾಗರ ದಾಟಿಸುವ ಭದ್ರನೌಕೆ, ನಿನ್ನ ದರ್ಶನದಿಂದ ಪಾಪನಾಶನ, ನಿನ್ನ ನಾಮಸ್ಮರಣೆ ಜನ್ಮ ಜನ್ಮದ ಕರ್ಮ ವ್ಯಾಧಿ ನಾಶ ಮಾಡುವ ದಿವ್ಯೌಷಧ. ಎಲ್ಲರೂ ಕೃಷ್ಣನ ಸುಧಿಸಿದ್ರು. ಅಲ್ಲಿ ಯಾದವ ವಂಶದ ರಾಜಕುಮಾರರು ಯುವಕರು ತಮ್ಮ ದೊಡ್ಡಸ್ತಿಕೆಯನ್ನ ವೈಭವವನ್ನ ಮೆರೆಸುತ್ತಾ ಪ್ರಶಂಸೆಯ ಉತ್ತುಂಗ ಶೃಂಗದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಈ ಋಷಿ ಮುನಿಗಳೆಲ್ಲ ಬಂದಾಗ ಆ ಯಾದವ ಯುವಕರೆಲ್ಲ ಋಷಿಗಳಿಗೆ ಆಟ ಆಡಿಸಿ ಖುಷಿ ತೆಗೆದುಕೊಳ್ಳೋಣ ಎಂದು ಚಿಂತಿಸ್ತಾ ಇದ್ದಾರೆ. ಅವರಲ್ಲಿ ಸುಂದರವಾಗಿ ಕಾಣುತ್ತಿದ್ದ ಸಾಂಬನಿಗೆ ಸ್ತ್ರೀ ವೇಷವನ್ನ ಹಾಕಿ ಜಗದೇಕ ಸುಂದರಿಯಂತೆ ಕಾಣುವ ಹಾಗೆ ಅಲಂಕಾರವನ್ನ ಮಾಡ್ಬಿಟ್ರು. ಅವರೆಲ್ಲ ಈಗ ಕುಣಿಯುತ್ತಾ ನಗುತ್ತಾ ಕೇಕೆ ಹಾಕುತ್ತಾ ಲಜ್ಜೆ ನಾಚಿಕೆಯಿಂದ ಬರುವ ಹೆಣ್ಣು ವೇಷಧಾರಿ ಸಾಂಬನನ್ನ ಆ ಋಷಿ ಮುನಿಗಳು ಕೂತಿರ್ತಕ್ಕಂಥ ಸಮೂಹದ ಕಡೆಗೆ ಕರೆತಂದರು. ಎಲ್ಲರೂ ನಮಸ್ಕರಿಸಿದ್ರು. ಸ್ವಾಮಿ, ತಾವುಗಳೆಲ್ಲ ತಪಸ್ವಿಗಳು, ತಾವು ಬಂದಿರುವುದು ನಮ್ಮ ಭಾಗ್ಯ. ಈ ನಮ್ಮ ಆತ್ಮೀಯಳಾದ ಈ ಹೆಣ್ಣು ಗರ್ಭವತಿಯಾಗಿದ್ದಾಳೆ. ಇವಳ ಹೊಟ್ಟೆಯಲ್ಲಿ ಗಂಡು ಮಗುವಿದೆಯೋ ಹೆಣ್ಣು ಮಗುವಿದೆಯೋ ತಿಳಿಸಿ ಹೇಳಿ. ದಿವ್ಯ ದೃಷ್ಟಿಯಿಂದ ಕ್ಷಣ ಮಾತ್ರದಲ್ಲೇ ನಿಜ ಸಂಗತಿ ಅರಿತ ಋಷಿಮುನಿಗಳು ನಮ್ಮನ್ನೇ ವ್ಯಂಗ್ಯ ಹಾಸ್ಯ ವಿಡಂಬನೆ ಮಾಡಿ ಚೇಡಿಷ್ಟುವಷ್ಟು ಉನ್ಮತ್ತತೆ ದುರಹಂಕಾರ ನಿಮಗೆ ನೆತ್ತಿಗೇರಿರಬೇಕು. ನೀವಂದಂತೆಯೇ ಈ ಹೆಣ್ಣು ಈಗ ಗರ್ಭವತಿಯಾಗಿದ್ದಾಳೆ. ಇವಳ ಗರ್ಭದಿಂದ ಈ ಇಡೀ ಯದುವಂಶವನ್ನೇ ಮಲಗಿಸಿ ಬಿಡುವ ಒನಕೆಯೆಂದು ಹುಟ್ಟುತ್ತದೆ ಎಂದು ಶಪಿಸಿ ಹೊರಟು ಬಿಟ್ಟರು. ಋಷಿ ಮುನಿಗಳು ನುಡಿದಂತೆ ಸಾಂಬನ ಹೊಟ್ಟೆಯಿಂದ ಕಬ್ಬಿಣದ ಒನಕೆಯೊಂದು ಹುಡ್ತಾ ಇದೆ. ಭಯದಿಂದ ಯದುವಂಶದ ಹಿರಿಯರಲ್ಲಿ ಎಲ್ಲರೂ ಕಳವಳಗೊಳ್ತಾ ಇದ್ದಾರೆ. ಕೃಷ್ಣನಂತೂ ಅಂತಹ ಮಹಾ ತಪಸ್ವಿಗಳನ್ನೇ ಪರೀಕ್ಷಿಸುವಷ್ಟು ಸೊಕ್ಕಿನ ದುರಹಂಕಾರ. ನಿಮ್ಮಿಂದ ಈಗ ಯದುವಂಶ ನಿಶ್ಚಯವಾಗಿ ನಾಶವಾಗುತ್ತದೆ.
ಯಾದವರೆಲ್ಲರೂ ವನಕೆ ಇದ್ದರೆ ತಾನೇ ಗಂಡಾಂತರ, ವನಕೆಯನ್ನೇ ಮುಗಿಸಿ ಬಿಡೋಣ ಎಂದು ಸಮುದ್ರ ತೀರದಲ್ಲಿರುವ ಮಹಾಪರ್ವತಕ್ಕೆ ವನಕೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಬಲಿಷ್ಠವಾಗಿ ಪ್ರಯೋಗಿಸಿ ಕಬ್ಬಿಣದ ವನಕೆಯನ್ನ ಚಜ್ಜಾಗಿ ಜಜ್ಜಿ ಉಜ್ಜಿ ತಿಕ್ಕಿ ಪುಡಿ ಪುಡಿ ಮಾಡಿ ಆ ಪುಡಿಯನ್ನ ಸಮುದ್ರದ ನೀರಿನಲ್ಲಿ ಸೇರಿಸಿ ಬಿಡಿ. ವನಕೆಯಿಂದ ಬರಬಹುದಾದ ಆಪತ್ತು ನಿವಾರಣೆಯಾಗುತ್ತದೆ ಅಂತ ಹೇಳ್ಬಿಟ್ರು. ಅವರೆಲ್ಲ ಹಾಗೆ ಮಾಡ್ತಾ ಇದ್ದಾರೆ. ಆದ್ರೆ ಆ ಲೋಹ ಖಂಡವನ್ನ ಸಮುದ್ರದಲ್ಲಿದ್ದ ಮೀನೊಂದು ನುಂಗಿತು. ಒಬ್ಬ ಕಿರಾತಕ ಬಲೆ ಹಾಕಿ ಆ ಮೀನನ್ನ ಹಿಡಿದ. ಅದರ ಹೊಟ್ಟೆಯಲ್ಲಿದ್ದ ಆ ಲೋಹ ಖಂಡವನ್ನೇ ತನ್ನ ಬಾಣದ ತುದಿಗೆ ಮಳೆಯನ್ನಾಗಿ ಮಾಡಿಕೊಂಡ. ಈಗೇನಾಗ್ತಾ ಇದೆ? ವಿದೇಹ ಋಷಭ ಸಂವಾದ ಮಾಡ್ತಾ ಇದ್ದಾರೆ. ಒಮ್ಮೆ ನಾರದರು ಕೃಷ್ಣನಲ್ಲಿಗೆ ಬಂದರು. ನಿತ್ಯ ನಿರಂತರ ಅಚ್ಯುತ ಅನಂತ ಗೋವಿಂದ ನಾರಾಯಣ ಅಂತ ಅನ್ಕೊಂಡು ಬಂದ್ರು. ಬಂದು ಏನನ್ನ ಮಾತಾಡ್ತಾ ಇದ್ದಾರೆ ಅಂದ್ರೆ, ಯಾರು ಅಥವಾ ಯಾವ ಧರ್ಮ ಕೇಳಿದರೆ ಆಚರಿಸಿದರೆ ಪರಮಪದ ಸುಲಭವಾಗಿ ದೊರಕುತ್ತೋ ಅದನ್ನು ತಿಳಿಸಿಕೊಡುವೆ ಸ್ವಾಮಿ ಅಂತ ಕೃಷ್ಣನಲ್ಲಿ ಕೇಳ್ತಾ ಇದ್ದಾರೆ. ಈ ಮನುಷ್ಯರು ಮಾಯಾ ಸಂಸಾರ ವ್ಯಸನಗಳಿಗೆ ಸಿಲುಕಿ ಕತ್ತಲಲ್ಲಿ ನರಳುತ್ತಿರುವ ಸಂಸಾರಿಗಳಿಗೆ ಅರಿಕಥಾ ಸುಧಾರಸ ಅರಿಸುವವರ ಬಗ್ಗೆ, ಭವಸಾಗರದಿಂದ ಪಾರಾರುವವರ ಬಗ್ಗೆ ಕೃಷ್ಣ ಕೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ನಾರದರೆ ನಿಮ್ಮ ಪ್ರಶ್ನೆ ಸಾರಭೂತವಾಗಿದೆ, ಶ್ರೇಷ್ಠವಾಗಿದೆ. ಇದಕ್ಕೆ ನಾನು ಒಂದು ಉತ್ತಮವಾದ ಉದಾಹರಣೆ ಕೊಡಬೇಕು ಅಂದ್ರೆ ವಿದೇಹ ಋಷವನ ಸಂವಾದವನ್ನು ನಿರೂಪಿಸ್ತೇನೆ, ಆಲಿಸಿ ಅಂತ ಹೇಳ್ತಾ ಇದ್ದಾನೆ. ಈ ಸ್ವಯಂಭೂ ಮನುವಿನ ಮಗನಾದ ಪ್ರಿಯವ್ರತ, ಅವನ ಮಗ ಅಗ್ನಿಧ್ರ, ಅವನ ಮಗ ನಾಭಿ, ಈ ನಾಭಿಯ ಮಗನೇ ಋಷಭ. ಈ ಋಷಭನಿಗೆ 100 ಪುತ್ರರು. ದೊಡ್ಡ ಮಗ ಭರತ. ಭರತ ಪಾಲಿಸಿದ ಭೂಖಂಡಕ್ಕೆ ಭರತ ವರ್ಷ ಅಂತ ಹೆಸರು ಬಂತು. ಋಷಭನ ಇನ್ನೂ 9 ಮಕ್ಕಳು 9 ಖಂಡಗಳ ಸಂಸ್ಥಾಪಕರಾದರು. ಇನ್ನುಳಿದ 81 ಮಕ್ಕಳು ನಿತ್ಯ ಕರ್ಮಾನುಷ್ಠಾನದಲ್ಲಿ ವಿಪ್ರಶ್ರೇಷ್ಠರು ಅಂತ ಅನಿಸ್ಕೊಂಡ್ರು. ಅದರಲ್ಲೇ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರಮಿಳ, ಚಮಸ, ಕರಭಾಜನ ಅಂತಕ್ಕಂಥ 9 ಮಕ್ಕಳು ಬ್ರಹ್ಮವಿದ್ಯಾ ವಿಷಾದರು. ಒಮ್ಮೆ ಈ 9 ಜನರು ಕೂಡ ವಿದೇಹರಾಜ ಮಾಡ್ತಿದ್ದಂತ ಯಜ್ಞಕ್ಕೆ ಆಗಮಿಸಿದ್ರು. ಅವರನ್ನ ವಿಧಿವಿಧಾನಗಳಿಂದ ಆಸನ ಕೊಟ್ಟು ಕೂರಿಸ್ಬಿಟ್ಟು ವಿದೇಹರಾಜ ಕೇಳ್ತಾ ಇದ್ದಾನೆ, ಸ್ವಾಮಿ, ಒಂದು ಅನುಮಾನ ನನಗೆ. ಈ ಸಂಸಾರ ಸಾಗರವನ್ನ ಸುಲಭವಾಗಿ ದಾಟ್ಕೊಳ್ಳಿಕ್ಕೆ ಈ ಅಲ್ಪ ಬುದ್ಧಿ ಇರೋರು, ಈ ಬಲಹೀನರು ಆದಂತಹ ಮನುಷ್ಯರಿಗೆ ಯಾವ್ದಾದ್ರೂ ದಾರಿ ಇದ್ರೆ ತಿಳಿಸ್ಕೊಡ್ತೀರಾ? ಆಗ ಅವರಲ್ಲಿ ಕವಿ ಎನ್ನುವ ಮಹಾತ್ಮ ನುಡಿತಾ ಇದ್ದಾನೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು ಅರಿಷಡ್ವರ್ಗ. ದಾರೇಶಣ, ಧನಶೇಣ, ಸುತೇಷಣ ಇವು ಈಶಣತ್ರಯ. ಮನಸ್ಸು ಮತ್ತು ಕಾಯಗಳಿಂದ ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನ ಕೃಷ್ಣಾರ್ಪಣ ಮಾಡುವುದೇ ಶ್ರೇಷ್ಠವಾದ ಸುಜ್ಞಾನ. ಪ್ರತಿಕ್ಷಣ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಈ ಸಂಸಾರಕ್ಕೆ ತಾಕಿಯೂ ತಾಕದಂತಿದ್ದು ಇರೋದೇ ವಿವೇಕ, ಜಾಣತನ. ಪರಮಾತ್ಮನಲ್ಲಿ ಭಕ್ತಿ, ಸಂಸಾರದಲ್ಲಿ ವಿರಕ್ತಿ, ಇದು ಸಾಧನೆಯ ಗುಟ್ಟು. ನಿರಂತರ ನಾಮಸ್ಮರಣೆಯಿಂದ ಬ್ರಹ್ಮಜ್ಞಾನ, ಅದರಿಂದ ಮೋಕ್ಷಕ್ಕೆ ದಾರಿ. ಈಗ ಹರಿ ಅಂತಕ್ಕಂಥ ಮಹಾಮುನಿ ಹೇಳ್ತಾ ಇದ್ದಾರೆ, ಸದಾ ಶ್ರೀಹರಿಯನ್ನ ಭಕ್ತಿ ಮಾಡ್ತಾ ಅವನಲ್ಲಿ ಆಸಕ್ತಿ ತೋರೋನೇ ನಿಜವಾದ ಭಾಗವತ. ಸೂರ್ಯ ತನ್ನ ಕೋಟಿ ಕೋಟಿ ಕಿರಣಗಳಿಂದ ಲೋಕವನ್ನ ಬೆಳಗುವಂತೆ ಪರಮಾತ್ಮ ತನ್ನ ಪಾದದ ಧೂಳಿಯಿಂದ ಜಗತ್ತನ್ನ ಪವಿತ್ರಗೊಳಿಸ್ತಾನೆ. ಎಲ್ಲರಿಗೂ ನಾರಾಯಣನೇ ನಿಯಾಮಕ. ಹಾಗಾಗಿ ಸೂರ್ಯ ಹುಟ್ಟಿ ಮತ್ತೆ ಸಂಜೆ ಮುಳುಗುವಷ್ಟರಲ್ಲಿ ಮನುಷ್ಯರ ಆಯಸ್ಸು ಪ್ರತಿದಿನ ಕ್ಷೀಣಿಸ್ತಾ ಇರುತ್ತೆ. ಅಹಂಕಾರ, ಮಮಕಾರದ ಬಂಧನದಲ್ಲಿ ಸಿಕ್ಕಿ ಅದರಿಂದ ಹೊರಬರುವ ಉಪಾಯ ಕಾಣದೆ ಜನನ, ರೋಗ, ಕ್ಲೇಶ, ಆಪತ್ತು, ವೃದ್ಧಾಪ್ಯ ಇದೇ ಮನುಷ್ಯನ ಜೀವನ. ಹಾಗಾಗಿ ನಾವೇನ್ ಮಾಡ್ಬೇಕು? ಪರಮಾತ್ಮನ ಭಕ್ತಿಯುಳ್ಳವರ ಸಂಪರ್ಕದಲ್ಲಿದ್ದು ಭಾಗವತ ಧರ್ಮಗಳನ್ನ ಆಚರಿಸ್ಬೇಕು. ಹಾಗೆ 30 ಭಾಗವತ ಧರ್ಮಗಳನ್ನ ಭಾಗವತ ಹೇಳುತ್ತೆ. ಯಾವುದಪ್ಪ ಅದು 30 ಧರ್ಮ ಅಂದ್ರೆ? ಸಾತ್ವಿಕ ಚಿಂತನೆ, ಸಜ್ಜನ ಸಂಘ ಅಥವಾ ಸತ್ಸಂಗ, ಭೂತದಯೆ, ನಿರಂತರ ಭಗವಂತನ ಭಕ್ತರ ಭಕ್ತಿಯ ಕಥೆಗಳ ಶ್ರವಣ, ಬ್ರಹ್ಮಚರ್ಯ ವ್ರತ, ಇಂದ್ರಿಯ ಸುಖಭೋಗದತ್ತ ಮನಸ್ಸು ಓಡದಂತೆ ತಡೆಯೋದು, ಸಾಧು ಜನರೊಡನೆ ಸಮಾಗಮಿಸೋದು, ಸಜ್ಜನರೊಡನೆ ಸ್ನೇಹದಿಂದಿರೋದು, ವಿನಯ ವಿನಮ್ರತೆ ಇರೋದು, ಯಾವಾಗ್ಲೂ ಶುಚಿಯಾಗಿರೋದು, ತಪಸ್ಸು, ಜಪ, ಅನುಷ್ಠಾನವನ್ನ ಮಾಡೋದು, ಕ್ಷಮೆ, ಮೌನವ್ರತ, ಸಂತೋಷ,
ಹಾಗೆ ಭಾಗವತ ಶಾಸ್ತ್ರವನ್ನ ಅರಿಯೋದು, ಅಹಿಂಸೆ, ಸುಖ ದುಃಖಗಳ ಸಹಿಷ್ಣುತೆ, ಪರಮಾತ್ಮ ಸರ್ವ ವ್ಯಾಪ್ತಿ ಅಂತಕ್ಕಂಥ ಜ್ಞಾನ, ಮೋಕ್ಷ ಚಿಂತನೆ, ದುರ್ಜನರ ಸಂಘ ಬಿಡೋದು, ಪರಮಾತ್ಮ ಕೊಟ್ಟಿದ್ರಲ್ಲೇ ತೃಪ್ತಿ ಪಡೋದು, ತ್ರಿಕರಣ ಶುದ್ಧಿ ಆಗಿರೋದು, ಸತ್ಯವನ್ನ ಹೇಳೋದು, ಶಮದಮ ಇರೋದು, ಹೆಂಡತಿ ಮಕ್ಕಳು ಹಣಕಾಸು ಜ್ಞಾನ ಎಲ್ಲವೂ ಪರಮಾತ್ಮನ ಇಚ್ಛೆ ಹಾಗೂ ಕೃಷ್ಣಾರ್ಪಣ ಭಾವ ಇರೋದು, ಕೀರ್ತನ ಭಜನ ಸ್ವಾಧ್ಯಾಯ ಗುರು ಹಿರಿಯರಲ್ಲಿ ಪೂಜ್ಯ ಭಾವ ಇರೋದು, ನಿರಂತರ ಪ್ರತಿಕ್ಷಣ ಉಸಿರಾಟದಂತೆ ಪರಮಾತ್ಮನ ಸ್ಮರಣೆ ಮಾಡೋದು, ವಿದ್ಯೆ ವಿವೇಕ ವೈರಾಗ್ಯ ಇರ್ತಕ್ಕಂಥದ್ದು, ಈ 30 ಭಾಗವತದ ಒಂದು ಧರ್ಮಗಳನ್ನ ಹೇಳ್ತಾರೆ. ಪಿಪ್ಪಲಾಯನ ಮುನಿ ಹೇಳ್ತಾ ಇದ್ದಾರೆ, ಶ್ರೀಹರಿಯೇ ಜಗಜನ್ಮಾದಿ ಕಾರಣ. ಅವಿರ್ಹೋತ್ರ ಹೇಳ್ತಾರೆ, ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡೋದೆಲ್ಲ ಪರಮಾತ್ಮನಿಗೆ ಪ್ರೀತಿ. ದ್ರುಮಿಳ ಹೇಳ್ತಾನೆ, 24 ತತ್ವಗಳಿಂದ ಬಂದ ಈ ಬ್ರಹ್ಮಾಂಡ ಪುರುಷ ರೂಪದಿಂದ ಒಳಗೆ ಪ್ರವೇಶಿಸಿ ಜಗದಾಧಾರನಾಗಿರ್ತಕ್ಕಂಥವನೇ ಶ್ರೀನಾರಾಯಣ. ಚಮಸ ಅಂತಕ್ಕಂಥ ಮುನಿ ಹೇಳ್ತಾನೆ, ಶ್ರೀಹರಿಯನ್ನ ಸ್ಮರಿಸದೆ ಪೂಜಿಸದೆ ನೆಮ್ಮದಿ ಶಾಂತಿ ಸೌಖ್ಯ ಜೀವನದಲ್ಲಿ ಸಾಧ್ಯವೇ ಇಲ್ಲ. ಕರಾಭಾಜನ ಹೇಳ್ತಾನೆ, ಎಲ್ಲ ಯೋಗಗಳಲ್ಲಿ ಶ್ರೀಹರಿ ನಾನಾ ರೂಪದಿಂದ ಪೂಜಿತನಾಗ್ತಾನೆ, ಯುಗಕ್ಕೆ ತಕ್ಕಂತೆ ಅವನು ಜನ್ಮವೆತ್ತಿ ಬರ್ತಾನೆ. ಹೀಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಈ ಒಂದು ಸಂವಾದವನ್ನ ನಾರದರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಈ ನಾರಾಯಣ ಮಹರ್ಷಿಯವರಿಗೆ ಈ ತಪೋಭಂಗ ಆಗ್ತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈ ದ್ರುಮಿಲರು ವಿದೇಹ ರಾಜನಿಗೆ ಒಂದು ಪ್ರಸಂಗವನ್ನು ನಿರ್ಮಿಸಿದ್ರು. ಏನು? ಈ ಬದರಿಕಾಶ್ರಮದಲ್ಲಿ ಧರ್ಮ ದಕ್ಷಪುತ್ರಿಯನ್ನ ವಿವಾಹವಾಗಿ ಅವಳಿಂದ ನಾರಾಯಣ ಋಷಿ ಎನ್ನುವ ಸತ್ಪುತ್ರನನ್ನ ಪಡಿತಾನೆ. ಈ ನಾರಾಯಣ ಮುನಿ ತಪಸ್ಸು ಮಾಡೋದಕ್ಕೆ ಬಂದಿದ್ದೇನೆ ಅಂತ ಅನ್ಕೊಂಡು ತಪಸ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಎಲ್ಲಿ? ಬದರಿಕಾಶ್ರಮದಲ್ಲಿ. ಹೇಗಾದ್ರೂ ಮಾಡಿ ಇವನ ತಪಸ್ಸನ್ನ ತಪೋಭಂಗ ಮಾಡ್ಬೇಕು ಅಂತ ಇಂದ್ರ ಮನ್ಮಥನನ್ನ ಅಪ್ಸರೆಯನ್ನ ಕಳಿಸ್ತಾನೆ. ಅವರೆಲ್ಲ ಭೂಲೋಕದಲ್ಲಿ ಋಷಿಗಳು ತಪಸ್ಸು ಮಾಡುತ್ತಿದ್ದ ಬದರಿಕಾಶ್ರಮಕ್ಕೆ ಬಂದು ಆ ನಾರಾಯಣ ಆಶ್ರಮ ಅನೇಕ ವೃಕ್ಷಗಳಿಂದ ಪುಷ್ಪಗಳಿಂದ ಸರೋವರ ಹಂಸ ನೈತಿರ್ಯಗಳಿಂದ ಬೆಟ್ಟ ಗುಡ್ಡಗಳಿಂದ ಹಿಮ ಪರ್ವತಗಳಿಂದ ಆವೃತವಾಗಿತ್ತು. ಮನ್ಮಥನ ಪುಷ್ಪ ಬಾಣ ನಾರಾಯಣನ ಋಷಿಯೆಡೆಗೆ ಬಂತು. ಅಪ್ಸರಿಯರು ಮಂದ ಗಮನೀಯರಾಗಿ ಮೋಹದ ಸಮ್ಮೋಹನ ನೋಟವನ್ನ ಬೀರ್ತಾ ಇದ್ರೆ ನಾರಾಯಣ ಋಷಿಗೆ ಆ ಬಾಣ ತಾಗ್ಲೇ ಇಲ್ಲ. ಲನನೆಯರ ಮೋಹಕ್ಕೆ ಋಷಿ ಕುರ್ರಾಗಿದ್ದ. ಹೃದಯದಲ್ಲಿ ಪರಮಾತ್ಮನನ್ನ ಗಟ್ಟಿಯಾಗಿ ನಿಲ್ಲಿಸ್ಕೊಂಡಿದ್ದ. ಅವರು ಏನು ಮಾಡ್ಲಿಕ್ಕಾಗಿಲ್ಲ. ಋಷಿಯನ್ನ ನಾಚಿಕೆಯಿಂದ ತಲೆ ತಗ್ಗಿಸಿ ಅವನ ಹತ್ರ ಕ್ಷಮೆ ಕೇಳ್ತಾ ಇದ್ದಾರೆ. ಅವರೆಲ್ಲ ನೋಡ್ಬೇಕಾದ್ರೇನೆ ಕೋಟಿ ಕೋಟಿ ಸುಂದರ ಕನ್ಯಾಮಣಿಗಳು ಮೂಡಿ ಬರ್ತಾ ಇದ್ದಾರೆ ಮುನಿಯ ರೋಮಗಳಿಂದ. ಆಗ ಬಂದಿದ್ದವರೆಲ್ಲ ಕೈ ಮುಗಿದು ಮುನಿಯನ್ನ ಸುಧಿಸ್ತಾ ಇದ್ದಾರೆ. ಆ ಕನ್ಯರ ಸಮೂಹದಲ್ಲಿ ಊರ್ವಶಿ ಎಂಬ ಚೆಲುವೆಯನ್ನ ನೀವು ಕರೆದುಕೊಂಡು ಹೋಗಿ ಅಂತ ಆ ನಾರಾಯಣ ಋಷಿ ಆ ಮಾತನ್ನ ಹೇಳಿದಾಗ ಊರ್ವಶಿಯನ್ನ ಇಂದ್ರನಿಗೆ ಕರೆತಂದು ಎಲ್ಲ ವಿಚಾರವನ್ನ ಹೇಳಿದ್ರು. ಇದನ್ ಯಾಕೆ ಹೇಳಿದ್ದು ಅಂದ್ರೆ ಕಾಮ ಕ್ರೋಧಗಳನ್ನ ತ್ಯಜಿಸ್ಬೇಕು ಅಂತ. ಈ ಬ್ರಹ್ಮಾದಿ ದೇವತೆಗಳು ಕೂಡ ಪರಮಾತ್ಮನನ್ನ ಸ್ತುತಿಸ್ತಾರೆ. ಪರಮಾತ್ಮನ ಬಗ್ಗೆ ಸ್ತುತಿಸೋದನ್ನ ನೀವೆಲ್ಲ ಕೇಳೇ ಇದ್ದೀರಾ. ಆದ್ರೆ ಭಾಗವತದಲ್ಲಿ ಈ ಸ್ತುತಿಸೋದಿದ್ಯಲ್ವಾ, ಅದಂತೂ ಅವಿಸ್ಮರಣೀಯ ಅಂತ ಹೇಳ್ಬೋದು. ಅದು ಬಹಳ ಉತ್ತುಂಗದಲ್ಲಿ ಇರ್ತಕ್ಕಂಥದ್ದು. ಒಂದೊಂದು ಸಾಲು ಒಂದೊಂದು ಕೂಡ ಇದು ಮನುಷ್ಯರು ಹೇಳಿರ್ತಕ್ಕಂಥ ಸಾಲಲ್ಲ. ಬ್ರಹ್ಮಾದಿ ದೇವತೆಗಳೇ ಪರಮಾತ್ಮನಲ್ಲಿ ಅರುಹಿದಂತಹ ಶಬ್ದಗಳಿದಾಗಿದೆ. ಹಾಗಾಗಿ ಅದನ್ನ ನಾವು ನಾಳೆಯಿಂದ ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿರ್ತದೆ. ಒಂದು ದಿವಸದಲ್ಲಿ ಮುಗಿತದೋ ಇಲ್ವೋ ಗೊತ್ತಿಲ್ಲ. ಪರಮಾತ್ಮನ ಕೃಪೆ ನಮ್ಮ ಮೇಲಿರ್ಲಿ. ಹಾಗಾಗಿ ಇಂತಹ ಸುಂದರ ವಿಚಾರವನ್ನ ತಿಳಿಸಿದ ಭಾಗವತಮವರಿಗೆ ಹಾಗೂ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡ್ತಾ ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸೋಣ. ಧನ್ಯವಾದ.